ನೀತಿವಂತರ ವಿಷಯದಾಗ ದೇವರ ವಾಕ್ಯ ಬರೆಯಲ್ಪಟ್ಟಿದ್ದದ. ಯಾರಾದರೂ ದೇವರ ವಾಕ್ಯಕ್ಕೆ ಗೌರವಿಸಿ ದೇವರ ವಾಕ್ಯದ ಪ್ರಕಾರವಾಗಿ ನಡಿಲಾಕ ಸಿದ್ಧವಾಗಿ ಇರುತ್ತಾರೋ ಅವರು ಮಾತ್ರ ಹೆಚ್ಚಾದ ಆಶೀರ್ವಾದಗಳು ಹೊಂದ್ಕೊಳ್ಳಕ ಸಾಧ್ಯ. ಏನಿಲ್ಲ? ಹಲ್ಲೆಲೂಯಾ. ಸಾಧ್ಯ ಅದಲ್ಲ. ಅದಕ್ಕಿಂತ ಈ 2ನೇ ಅರಸುದಾಗ 30ನೇ ವಚನದಿಂದ ನಾವು ಓದಲಿ. ಮೊದಲನೇ ಅರಸು 16ನೇ ಅಧ್ಯಾಯ 30ನೇ ವಚನ. ಇವನು ತನ್ನ ಪೂರ್ವಾಧಿಕಾರಿಗಳಿಗೆಲ್ಲರಿಗಿಂತಲೂ ದುಷ್ಟನಾಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಇವನು ನೆಬಾಟನ ಮಗನಾದ ಯೆರೋಬನ ಮಾರ್ಗದಲ್ಲಿ ನಡೆಯುವುದು ಅಲ್ಪ ಪಾಪವೆಂದು ತಿಳಿದವನು ಎಂಬಂತೆ ಯೋಧೇಲರ ಅರಸನಾದ ಯೆಬಾತಳನ ಮಗಳು ಎಲಿಜಬೆಳ ಎಂಬಾಕೆಯನ್ನು ಮದುವೆ ಮಾಡಿಕೊಂಡು ಬಾಳ್ ದೇವರನ್ನು ಪೂಜಿಸತೊಡಗಿದನು. ಹಲ್ಲೆಲೂಯಾ. ಇಜಬೇಲ್ ರಾಣಿ ವಿಷಯದಾಗ ನೀವು ಎಷ್ಟು ಜನರಿಗೆ ಗೊತ್ತದ? ಇಜಬೇಲ್ ರಾಣಿ ಅಂತಂದ್ರೆ ಒಬ್ಬ ರಾಜ್ಯಗ ಹುಟ್ಟಳಕಿ, ಒಬ್ಬ ರಾಜ್ಯನ ಮಗಳ. ಆ ರಾಜ್ಯನ ಮಗಳಿದ್ದಂತ ಸಂದರ್ಭದಲ್ಲಿ ಸಣ್ಣದ ಹಿಡಿದು ಹಾಕಿ ಗರ್ವಲಿಂದು ಅಹಂಕಾರಲಿಂದು ತನಗಿಷ್ಟಕ್ಕೆ ಬಂದಂತ ರೀತಿಯಲ್ಲಿ ಜೀವಿಸಿರ್ತಕ್ಕಂಥ ಈ ಎಲಿಜಬೆತಳ ವಿಷಯದಲ್ಲಿ ಇವತ್ತು ದೇವರು ನಮ್ಮೆಲ್ಲರಿಗೆ ಮಾತಾಡ್ತಾರೆ. ಯಾಕೆ ಗೊತ್ತಾ? ಎಲಿಜಬೆತಳ ಅಪ್ಲೆ ಯಜಬೇಲ್ ಅಪ್ಲೆ ನಾವು ಇರಬಾರ್ದು, ನಾವು ಹಾಗೆ ನಡಿಬಾರ್ದು ಅಂತೇಕೆ ಚಂದ್ರ. ಇದು ಇವತ್ತು ನಮಗೆ ದೇವರು ಮಾತಾಡಿ ನಮ್ಮೆಲ್ಲರ ಮನಸ್ಸುಗಳು ಬದಲಾಯಿಸ್ಲಕ್ಕ ದೇವರು ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ಏನಿಲ್ಲ. ಆದ್ರೆ ಇಲ್ಲಿ ನಾವು ನೋಡ್ಬೇಕಾದ್ರ ಈ ದೇವರ ಸನ್ನಿಧಾನದಲ್ಲಿ ಈ ಇಸ್ರಾಯೇಲ್ ದೇಶದ ಒಬ್ಬ ರಾಜ ಯಾರಿಗೆ ಮದುವೆ ಆಗಬೇಕು, ಯಾರಿಗೆ ಮದುವೆ ಆಗ್ಬಿಡ್ದು. ಈಗಿನ ಕಾಲದಾಗ ಯಾರಿಗೆ ಮದುವೆ ಮಾಡ್ಕೊಂಡು ನಾವು ಚಂದ ಇರ್ತೇವು, ಯಾರಿಗೆ ಮದುವೆ ಮಾಡ್ಕೊಂಡ್ರೆ ಚಂದ ಇರೋದೇವು, ಅದನ್ನು ಅನುಭವ ನಮ್ಮಲ್ಲಿಂದ ಹೊಂಟೋದಲ್ಲ. ನಮ್ಮ ಜೀವಿತ ಚಂದ ಇರಬೇಕಾದ್ರ ನಮಗೆ ಸಹಾಯ ಮಾಡ್ತಕ್ಕಂಥ ಸಹಕಾರಿ ಹ್ಯಾಂಗ್ ಇರಬೇಕು ಅದು ನಮಗೆ ಗುರುತು ಹಿಡಿದಾಗ ನಮ್ಮಲಿಂದು ಆಗಲ್ಲ ಹೊಂಟದ. ಮರಣ ಆಗತ್ತಾರ. ಯಾರ ಮಾತಿನ ಮೇಲೆ ಮರಳು, ಯಾರ ಅಲಂಕಾರ ಬಣ್ಣದ ಮೇಲೆ ಮರಳು, ಯಾರ ಶುದ್ಧತೆ ಮೇಲೆ ಮರಳು, ಯಾರ ಧೈರ್ಯದ ಮೇಲೆ, ಯಾರ ಜ್ಞಾನದ ಮೇಲೆ ಈ ಮರಳುತನ ಅದ. ಈ ಮರಳುತನದಲ್ಲಿ ಇಸ್ರಾಯೇಲ್ ದೇಶದ ರಾಜ್ಯ ಏನಾಗ್ಯನಂದ್ರ ಮರಳಾಗ್ಯಾನ. ಇಜ್ಬೇಲ್ ರಾಣಿ ನೋಡಿಕೆಸಿ ಮರಳಾಗಿ ನನ್ನ ಜೀವಿತ, ನನ್ನ ಭವಿಷ್ಯತ್ತು, ನನ್ನ ನಡವಳಿಕೆ ಈಕಿ ಹಾಳು ಮಾಡ್ತಾಳ ಅಂತ ಅಂದ್ರೆ ತಿಳ್ಕೊಂಬದಪ್ಲೆ ಆತ ಬಲಹೀನನಾಗ್ಯದ. ಯಾಕಂದ್ರ ಮರಳಾಗಿನ ಕಡೆ ಇವತ್ತು ಈ ಮರಳುತನ ಮನುಷ್ಯಗೆ ಯಾಕಡೆ ಹೋಗ್ತದೆ ಗೊತ್ತಾ? ಕುಂಡ್ರಿಗೆ ಅಬ್ಬರ ಕಲ್ಸಿ ಹೋದ್ರೆ ಎಲ್ಲಿ ಹೋಯ್ತಾರ ಅಂತಂದ್ರ ಇಬ್ಬರು ಎಲ್ಲಿ ಹೋಯ್ತಾರಂತ ಚಂದ ಜಾಗ ಹೋಗಿರ್ತಾರ, ಯಾವುದೋ ಒಂದು ಕಾರ್ಯಾಗ ಬಿದ್ದು ಹೋಯ್ತಾರ. ಆ ಪರಿಸ್ಥಿತಿ ಈ ರಾಜ್ಯದ ವಿಷಯದಾಗ ನಾವೇ ರಾಜ್ಯ ಇದ್ದೀವಿ, ಅವ್ರ ಬಿ ರಾಜ್ಯ ಅದ. ಪರವಾಗಿಲ್ಲ, ಅನ್ಯರಿದ್ರೆ ಏನಾಯ್ತದ, ಮದಿ ಮಾಡ್ಕೊಂಡ್ರ ಹುಡುಗಿ ಚಂದವ ಅಂತೇಳಿ ಚಂದ್ರ ಮದಿ ಮಾಡ್ಕೊಂಡು ಏನ್ ಮಾಡ್ಯಾಕಲ್ರಿ, ಏನ್ ಮಾಡ್ಯಾಕಲ್ಲ, ದೇವರಿಗೆ ಆರಾಧನೆ ಮಾಡ್ತಕ್ಕಂಥದ್ದು ತಪ್ಪು. ನಿಜವಾದ ದೇವರಿಗೆ ಸ್ತೋತ್ರ ಸಲ್ಲಿಸ್ತಕ್ಕಂಥದ್ದು ಮರೆ ಮಾಡಿಬಿಟ್ಟಲ್ಲ. ಯಾಕೆ ಗೊತ್ತಾ? ಆಕಿನ ಉದ್ದೇಶ ಇತ್ತು, ನಾ ಭಯ ಭಕ್ತದಾಗ ಇರ್ತಕ್ಕಂಥ ರಾಜ್ಯಕ್ಕೆ ನಾ ಮದುವೆ ಮಾಡಿಕೊಂಡು ನನಗೆ ಗುಲಾಮನಾಗಿ ನಾ ಮಾಡ್ತೇನೆ, ನಾ ಹೇಳಿದ್ದೆ ಕೇಳಬೇಕಂತ ಚಂದ್ರ ಒಂದು ಉದ್ದೇಶ ಸಂಕಲ್ಪ ಇಟ್ಕೊಂಡು ಚಂದ್ರ ಆ ವ್ಯಕ್ತಿ ಸರಿ ಇಸ್ರಾಯೇಲ್ ದೇಶದ ರಾಜ್ಯನ ಸರಿ ಮದುವೆಯಾಗಿ ಆ ವ್ಯಕ್ತಿಗೆ ಅಂತಂದ್ರ ಮೋಸ ಮಾಡಕ್ಕೆ ಅಂದ್ರಾಕಿ ಸಿದ್ಧವಾಗಿಲ್ಲ. ಆ ಸಿದ್ಧವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಈ ರೀತಿಯಾಗಿ ಹೇಳ್ತದೆ. ಏನಂತ ಬಹಳ ದೇವರಿಗೋಸ್ಕರ ಸಮಾರ್ಯದಲ್ಲಿ ಒಂದು ಗುಡಿ ಕಟ್ಟಿಸಿ ಅದರಲ್ಲಿ ಯಜ್ಞವೇದಿಯನ್ನು ಮಾಡಿಸಿದನು. ಇದಲ್ಲದೆ ಅಸ್ಯರ
ಮುಂದಕ್ಕೆ ಅಶೇರ ವಿಗ್ರಹ ಸ್ತಂಭವನ್ನು ನಿಲ್ಲಿಸಿದನು. ಹೀಗೆ ಇನ್ನು ಎಷ್ಟೋ ಕೆಟ್ಟ ಕೆಲಸಗಳನ್ನು ಮಾಡಿ ಮುಂಚೆ ಇದ್ದ ಎಲ್ಲ ಇಸ್ರಾಯೇಲ್ ರಾಜರಿಗಿಂತಲೂ ಹೆಚ್ಚಾಗಿ ಇಸ್ರಾಯೇಲ್ ದೇವರಾದ ಯೆಹೋವನನ್ನು ರಾಗಿಸಿದನು. ಏನು ಮಾಡಿದಂತ? ರೇಗಿಸಿದನು. ಕೋಪಕರ್ಷಣ ಈ ವ್ಯಕ್ತಿ ಏನು ಮಾಡಿ ಬಹಳ ವಿಗ್ರಹ, ಬಹಳ ದೇವತೆಗಳಿಗೆ ಪೂಜೆ ಮಾಡಿ, ಬಹಳ ದೇವತೆಗಳಿಗೆ ಏನಾದ್ರು ಆರಾಧನೆ ಮಾಡಿ ದೇವರಿಗೆ ಏನ್ ತರ್ಸರತ್ತ ಕೋಪ. ಇವತ್ತು ನಾವು ಯಾರ ಕಡೆಯಿಂದ ನಾವು ಹೇಳ್ತಾರೆ ಭಾಳ ಚಲೋ ಅರ, ಭಾಳ ಚಂದರ ಅಂತೇಳಿ ನಾವು ಒಂದ್ ಕಡೆಗೆ ಸ್ನೇಹಿತರ ಜೊತೆಯಲ್ಲಿ ಹೋಗಿ ಏನೋ ನಾವು ಮಾಡ್ತೇವೆ, ಅದು ನಮ್ಮ ದೊಡ್ಡ ತಪ್ಪು. ಮೊದಲು ನಾವು ಎಲ್ಲಿ ನಡೆದೇವೋ ನಾವು ಗೊತ್ತಿಡಬೇಕು. ನಮ್ಮ ದೇವರಿಗೆ ಕೋಪ ಬರ್ತದೇನೋ, ದೇವ್ರ ಕೈ ನಮ್ಮ ಮೇಲೆ ಎತ್ತಾರೇನೋ, ನಮಗೆ ಗಾಯ ಪಡಿಸ್ತಾರೇನೋ, ನಮ್ಮ ಜೀವಿತ ಎಲ್ಲ ನಮಗೆ ನೋವು ಸಿಗ್ತದೇನೋ ಎಂಬ ಭಯ ನಮಗಿಲ್ಲ. ಅದಕ್ಕೆ ಎಲ್ಲರೂ ಇದ್ದರು ಅಂತ ಕಸಿ ನಾ ಬಿ ಹೋಗಿದೆ ಅಂತ ಕಸಿ ಹೋಗ್ಬಾರ್ದು. ಈ ರಾಜ್ಯ ನಾನು ಹೆಣ್ತಿನ ಮಾತಾಡ ನಾ ಮಾಡಿದ್ರೆ ಏನಂತ ಅಂತ ಕಸಿ ಮಾಡ್ಯಾನ, ಭಾರಿ ಪೂರ್ಣವಾಗಿರಂತಂದ್ರ ದ್ರೋಹಿ ಆಗ್ಯಾನ. ಏನ್ ಮಾಡಿ ದ್ರೋಹಿ ಆಗ್ಯಾನಂದ್ರ ವಿಗ್ರಹ ಆರಾಧನ ಮಾಡಿ ದ್ರೋಹಿ ಆಗ್ಯಾನ. ಅಲ್ಲೂಯ ಏನಾಗಿಲ್ಲ. ಇದು ನಾವು ಜಾಗೃತವಾಗಿರೋದು. ಈ ಇಜಬೇಲ್ ರಾಣಿಯ ಉದ್ದೇಶ ಏನಿತ್ತು? ಈ ವಿಶ್ವಾಸ ಹಾಳು ಮಾಡಬೇಕು, ನಾನು ಅಂಡರ್ದಾಗ ಏನಾಗ ಇಟ್ಕೋಬೇಕೆಂಬ ಉದ್ದೇಶದಿಂದ ಆ ರಾಜ್ಯಕ್ಕೆ ಮದುವೆ ಆಗ್ಯಾಳ. ರಾಜ್ಯ ಕೊನೆಯಲ್ಲ, ಅರೆ ನಾ ಇದ್ದೆ, ನನ್ನ ದೇವ್ರ ಹರ, ನನ್ನ ದೇವ್ರದಾಗ ಆಕಿಗೆ ನಾನು ನಡೆಸ್ಕೊಡ್ತೇವೆ ಎಂಬ ಉದ್ದೇಶ ಆಲೋಚನೆಗಳನ್ನು ಬಲಿದ್ದಿಲ್ಲ. ಯಾಕೆ ಗೊತ್ತಾ? ಅವ ಮರಳಾಗಿನ ಅವ ಮೋಸ ಹೋಗ್ಲತ್ತಾನ. ಯಾರಾದ್ರೂ ಮೋಸ ಹೋಗ್ತಾರೋ ಅವ್ರಿಗೆ ಖಂಡಿತವಾಗಿ ಮೋಸ ಪಡಿಸ್ತಾರ. ಮೋಸ ಹೋಗೋದಪ್ಲೆ ನಾವಾಗಲಿ ನೀವಾಗಲಿ ಜಾಗೃತವಾಗಿದ್ದೇವೆ ಅಂತಂದ್ರ ದೇವರು ವಿಶೇಷಕರವಾದ ಸಹಾಯ ಮಾಡಿ ನಮ್ಮೆಲ್ಲರಿಗೆ ಏನು ಮಾಡ್ತಾರೆ ಗೊತ್ತಾ? ಬಲಪಡಿಸ್ತಾರ. ಆತನ ಸನ್ನಿಧಿಯಲ್ಲಿ ಆತನ ಮಗಳಾಗಿ ಏರ್ಪಾಟ್ ಮಾಡ್ಕೋತಾರ. ಇದ್ರ ಕಂಡು ಈ ದೇಶದಲ್ಲಿ ಈ ಅರಸು ಅಂತಂದಿನಾಗ ನಿಜವಾಗ್ಲೂ ಈ ಎಲಿಯ ಪರವಾದಿ ಎಲ್ಲ ನೋಡ್ತಾನ, ಅವ್ರ ಆಟಗಳೆಲ್ಲ ನೋಡ್ತಾನ, ಯಾರು ಹ್ಯಾಂಗ್ ಮಾಡತ್ತಾರ, ಯಾರು ಹ್ಯಾಂಗ್ ಹೊಂಟಾರ, ಇದೆಲ್ಲ ನೋಡ್ತಾನ. ನೋಡಿ ಕಸಿ ಏನ್ ಮಾಡಿದ್ರ ಆತನ ಸುವಾರ್ತೆ ಹೆಚ್ಚು ಮಾಡಿದ. ಯಾರಿಗೆ ಸುವಾರ್ತೆ ಹೆಚ್ಚು ಮಾಡಿದಂದ್ರ ಹೆಚ್ಚಿಗೆ ರಾಜ್ಯರಿಗೆ, ಅಧಿಕಾರಿಗಳಿಗೆ, ಮುಖ್ಯಸ್ಥ ಜನರಿಗೆ ಈ ಆತನ ಒಂದು ಸಂಕಲ್ಪ ದೇವರ ಚಿತ್ತ ಏನಾಗಿದೆ ನಮ್ಮಲಾಗಿ ಅವರ ಮಧ್ಯದಲ್ಲಿ ಹೋಗಿ ಆತ ತಿಳಿಸಿದಾಗ ನಿಜವಾಗ್ಲು ಇವರೆಲ್ಲರೂ ಹೇಳಿನ ಮಾತು ಕೇಳಲಂತಾರ. ಹಲ್ಲೂಯ ಕೇಳತ್ತಿಲ್ಲ. ಕೇಳತಪ್ಪ ಏನ್ ಮಾಡ್ತಾರ? ಮಂಡು ತನಕ ಬಿದ್ದಾರ. ಮಂಡು ತನಕ ಬಿದ್ದರು ದೇವ್ರು ಏನ್ ಮಾಡ್ತಾನ? ಏನು ಮಾಡಲ್ಲ. ಏನಕ್ಕೆ ಮಾಡಲ್ಲ ಅಂತಪ್ಲೆ ಈ ಭ್ರಮಿನಾಗ ಹೋಗ್ಯಾರ. ಈ ಭ್ರಮಿನಾಗ ಹೋಗಿನಾಗ ನಿಜವಾಗ್ಲು ಈ ದೈವ ಸೇವಕರಿಗೆ, ಎಲಿಯ ಪರವಾದಿಗೆ, ಅನೇಕ ಜನರಿಗೆ ಹಂಗಲ್ಲ, ನೀವು ನಡೆದು ತಪ್ಪದ, ಅದು ಬಿಟ್ಕೊಡಿರಿ, ದೇವ್ರ ಚಿತ್ತ ಏನಾಗಿಲ್ಲ, ದೇವ್ರ ಚಿತ್ತದ ಅನುಸಾರವಾಗಿ ನಡೀರಿ, ನೀವು ಆಶೀರ್ವದಿಸಲ್ಪಡ್ತೀರಿ, ನೀವು ಅಭಿವೃದ್ಧಿ ಹೊಂದುತ್ತೀರಿ, ದೇವರು ನಿಮಗೆ ಸಹಾಯ ಮಾಡ್ತಾರ, ಕಾಪಾಡ್ತಾರ ಅಂತ ಹೇಳುವಾಗ ಯಾವ ಜನರು ಅದನ್ನು ಲಕ್ಷ್ಯ ಕೊಟ್ಟಿಲ್ಲ. ಮೊಟ್ಟ ಮೊದಲಾಗಿ ಆ ದೇಶದ ರಾಜನೇ ಅವರಿಗೆ ಲಕ್ಷ್ಯ ಕೊಟ್ಟಿಲ್ಲ. ಏನ್ ಲಕ್ಷ್ಯ ಕೊಡ್ತಾನ? ಮೊದಲು ರಾಜ ಲಕ್ಷ್ಯ ಕೊಟ್ಟರೆ ಎಲ್ಲ ಜನರು ಲಕ್ಷ್ಯ ಕೊಡ್ತಾರೆ. ಒಂದ್ ವೇಳೆ ರಾಜ ಲಕ್ಷ್ಯ ಕೊಡಬಹುದು ಅಂದ್ರ ಯಾರು ಲಕ್ಷ್ಯ ಕೊಡಲ್ಲ. ಅದ್ರ ಕಡೆಯಿಂದ ಹೇಳಿ ಸಾಕಾಗಿದೆ. ಹೇಳಿಯಾಗ ಸಾಕಾಗಿನಾಗ ಒಂದು ಮಾತು ಹೇಳ್ತಾನ. ಏನ್ ಹೇಳ್ತಾನ ಗೊತ್ತಾ? ಹೋದರೆ 17ನೇ ಅಧ್ಯಾಯದಾಗ 1ನೇ ವರ್ಷದಾಗ ನಾವು ಓದ್ಕೊಂಬರಿ. 1ನೇದು 2ನೇದು 2 ಮಾತ್ರ ಹೋದ್ರಿ. ಗಿಲಾದಿನ ಸಿಪ್ಪಿಯನಾದ ಎಲಿಯ ಎಂಬವನು ಅಹಬ್ಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾನೇ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬಿಡುವುದಿಲ್ಲ ಅಂದನು. ಹಲ್ಲೆಲೂಯಾ! ಜೋರಾಗಿ ಚಪ್ಪಾಳೆ ತಟ್ಟರೆ. ಅದೇ ಸೇವಕರಾದ ಬಲಹೀನರಿಲ್ಲ, ಏನೋ ಮೋಸ ಮಾಡಲಿಲ್ಲ, ಏನೋ ಕಲ್ಸ್ಕೊಂಡು ಕುಂತು ಓಡಾಡೋರಲ್ಲ, ಒಂದು ದೊಡ್ಡ ಸ್ಥಾನ ತೋರಿಸ್ಕೊಂಬರಲ್ಲ.
ಸೇವಕರು ಅಂದ್ರೆ ಜನರು ಚಂದಿರ್ಬೇಕೆಂಬ ಉದ್ದೇಶ ಎಲ್ಲಿಯಾಗದ. ಎಲ್ಲಿಯ ಎಲ್ಲ ಕಡೆ ಓಡಾಡತನ, ಎಲ್ಲ ಪ್ರಾಂತಗಳಿಗೆ ಹೋಗತನ. ಗರೀಬ್ ಜನರ ಬಲ್ಲಿ, ರಾಜ್ಯರ ಬಲ್ಲಿ, ಅಧಿಕಾರಿಗಳ ಬಲ್ಲಿ, ಧನವಂತರ ಬಲ್ಲಿ ಹೋಗಿ ಎಲ್ಲರಿಗೆ ಹೇಳೋಣ 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 ಹೇಳಿ 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 ಏನಾಗಿದೆ ಅಂದ್ರ ಸಾಕಾಗಿಲ್ಲ, ಬೇಸಾರವಾಗಿಲ್ಲ. ಬೇಸಾರದ ಕಸಿ ಒಂದು ಮಾತು ಹೇಳ್ತಾನ, ತೋಲಾಯ್ತು ನಿಮ್ಮ ಮೊಡತನ ಬಿ ತೋಲಾಯ್ತು, ನಿಮಗೆ ಹಂಗೆ ನಿಟ್ಟು ಮಾಡಿದ್ರ ನಾ ಹಂಗೆ ನಿಮ್ಗೆ ನಿಟ್ಟು ಮಾಡ್ತೇವೆ ಅಂತ ಕಸಿ ಏನ್ ಮಾಡ್ಯಾನಂದ್ರ ದೇವರಿಗೆ ಪ್ರಾರ್ಥನಾ ಮಾಡ್ಯಾನ. ಏನ್ ಮಾಡ್ಯಾನ? ದೇವರಿಗೆ ಪ್ರಾರ್ಥನಾ ಮಾಡಿ ಕಸಿ ನಾ ಏನ್ ಮಾಡಿದೇವ್ರೆ ನನಗೆ ಹೇಳಿ ಸಾಕಾಗಿದೆ, ಯಾರು ಕೇಳೋ ಹೊಂಟಾರ ಅಂತ ನಿನಗ ನೀ ಹೆಂಗ್ ಮಾಡ್ತಿ ಮಾಡುವಂತ ದೇವ್ರು ಮಾಡುವಂತ ನಿನಗ ಅಹಾಬ್ ರಾಜನ ಬಳಿ ಹೋಗ್ಯಾನ. ಈ ಅಹಾಬ್ ರಾಜ ಯಾರು ಗೊತ್ತಾ? ಈ ಅಹಾಬ್ ರಾಜನೇ ಇಸ್ರಾಯೇಲಿನ ಯಜಮಾನ, ಇಸ್ರಾಯೇಲ್ ದೇಶದ ರಾಜ್ಯ. ಆ ರಾಜ್ಯನ ಬಲ್ಕ್ ಹೋಗ್ಯಾನ. ಎಲ್ಲರಿಗೆ ಹೇಳ್ಯಾನ ರಾಜ್ಯನ ಬಲ್ಕ್ ಹೋಗ್ಯಾನ. ರಾಜ್ಯನ ಬಲ್ಕ್ ಹೋಗಿ ಏನ್ ಹೇಳ್ತಾನ? ನಾ ಹೇಳೋ ತನಕ ಮಳೆಯಾಗಲಿ ಮಂಜಾಗಲಿ ಬೀಳಲು ಅಂತ ನಿನಗ ರಾಜ್ಯ ಮತ ಅಂದಿರ್ಬೋದು. ಮತ್ತಿದಿ ಮತ್ತೆ ನಮ್ಮದೇ ಇರು ಸುಮ್ಮನೆ ಯಾತಕ್ಕೆ ಹೋದತಿ ಅಂತ ಚಂದ್ರ ಅಂದೇಳಿ ಅಂದಿರ್ಬೋದು. ಈ ಮಾತು ಹೋಗಿ ಈ ಅಹಾಬ್ ರಾಜ ಯಾರಿಗೆ ಹೇಳೋಣ ಗೊತ್ತಾ? ಹೆಣ್ತಿ ಹೇಳ. ಯಾಕಂದ್ರೆ ಇವ ಬಲಹೀನ, ಆಕಿ ಶಕ್ತಳು ಅಲ್ಲ, ಅದೇ ಉದ್ದೇಶ ಅಲ್ಲ. ಏನು ಹೆಣ್ತಿಗೆ ಹೋಗಿ ಹೇಳ್ಬೇಕಂತಂದ್ರೆ ಎಲ್ಲಿಯ ಪರವಾದಿ ನನಗೆ ಹಿಂಗ ಅಂದಾನೆ ಅಂತ ಹೇಳಿದ್ರೆ ಅಂತಂದ್ರೆ ಅವ ಬಲಹೀನ, ಆಕಿ ಶಕ್ತಿಮಂತಳು ಅಷ್ಟೇ ಅಲ್ಲ, ಅಕ್ಷರ ಉದ್ದೇಶ. ಅವಾಗ ಏನಾಗಿದೆ ಗೊತ್ತಾ? ನಿಜವಾಗಲು ಮಹಾಭಯಂಕರವಾಗಿರ್ತಕ್ಕಂಥ ಸಮಸ್ಯೆಗಳು ಬಂದವ. ಮಹಾಭಯಂಕರವಾಗಿರ್ತಕ್ಕಂಥ ಸಮಸ್ಯೆಗಳು ಬಂದಿನಾಗ ಇಲ್ಲಿ ನಾವು ನೋಡ್ಬೇಕಾದ್ರ 18ನೇ ಅಧ್ಯಾಯದಾಗ 36ನೇ ವಚನದಾಗ ನಾವು ವಾಕ್ಯ ಧ್ಯಾನ ಮಾಡಬೇಕು. ಏನು ಜರುಗಿದೆ ಅಲ್ಲಿ? 36ನೇ ವಚನ. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು, ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರೇ, ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು ನಾನು ನಿನ್ನ ಸೇವಕನಾಗಿತ್ತು. ದೇವರಿಗೆ ಸ್ತೋತ್ರವಾಗಲಿ. ಈ ವಿಷಯದಲ್ಲಿ ನೋಡ್ಬೇಕಾದ್ರೆ ನಾವು ಅಲ್ಲಿ ಏನ್ ಮಾಡ್ಯಾನ ಅಂತಂದ್ರ ದೇವರ ಸನ್ನಿಧಾನದಲ್ಲಿ ಏನ್ ಮಾಡ್ಯಾನಂತ್ರಿ? ಶಕ್ತಿ ಹಾಕ್ಯಾನ. ಇಲ್ಲಿ ಎಲಿಯ ಪರವಾದಿ ಶಕ್ತಿ ಹಾಕ್ಯಾನ. ಯಾವ ಸಾರಿ ಶಕ್ತಿ ಹಾಕ್ಯಾನ ಗೊತ್ತಾ? ನೀ ರಾಜನ ಮುಂದೆ ಏನೋ ಹೇಳಿದಂತ, ನೀನೇ ಬಹಳ ಒಳ್ಳೆವಿದ್ದೀನಪ್ಪಲೆ, ನೀ ಗಳಸ್ತನ ಮಳೆ ಬೀಳುವ ಅಂತ ಅಂತಂದ್ರ ಅವನಿಗೆ 450 ಮಂದಿ ಹಿಡ್ಕೊಂಡ. 450 ಮಂದಿ ಹಿಡ್ಕೊಂಡ್ ಕಸಿ ಗೊತ್ತಾ? ನೋಡ್ಕೊಂಬರಿ ಬಾ ಅಂದರ ಅಂತಂದ್ರೆ ಎಲಿಯಾ ಬಿ ಏನ್ ಮಾಡ್ಯಾನ? ನಾ ಸಿದ್ಧವಾಗಿದ್ದೆ, ನೀವು ಸಿದ್ಧವಾಗಿರಲಿಲ್ಲ, ನೋಡ್ಕೊರಿ ಅಂದನ. ನಾವು ಸಿದ್ಧವಾಗಿದ್ದೇವೆ ಅಂತಂದ್ರಾಗ ಅವಾಗ ಹೇಳ್ತಾನ, ನಾವು ಬಹಳ ಜನ ಇದ್ದೀವಿ ಅಂತಂದ್ರ ಸರಿ, ನಿಮ್ಮ ದೇವರು ನಿಜವಾದ ದೇವರಿದ್ರ ಈ ಒಂದು ಕಡಿಗೆ ಮೇಲ, ಈ ಒಂದು ಯಜ್ಞದ ಮೇಲ, ಈ ಮಾಂಸದ ಮೇಲ ನಾವು ಬೆಂಕಿ ಹೊತ್ತು ಸಂದಪ್ಲೆ, ನಾವು ಉರಿ ಹಚ್ಚೊಂದಪ್ಲೆ, ನಿಮ್ಮ ಬಾಳ ದೇವರಿಗೆ ಪ್ರಾರ್ಥನೆ ಮಾಡ್ರಿ, ನಿಮ್ಮ ಬಾಳ ದೇವರು ಪ್ರಾರ್ಥನೆ ಕೇಳಿ ಅಗ್ನಿ ಕಳ್ಕೊಟ್ಟರ ನಾ ನಿಮ್ಮ ದೇವರಿಗೆ ನಂಬುತ್ತೀನಿ ಅಂದ. ಹಲ್ಲೆಲೂಯ. ಏನಂದನ? ಒಂದ್ರೆ ನಿಮ್ಮ ಪ್ರಾರ್ಥನೆ ಕೇಳಿ ದೇವರು ಅಗ್ನಿ ಕಳ್ಕೊಟ್ಟರು ಅಂದ್ರ, ಈ ಕಡಿಗೆ ಈ ಮಾಂಸ ಸುಟ್ಟು ಹಾಕ್ತರು ಅಂದ್ರ ನಾ ನಿಮ್ಮ ದೇವರಿಗೆ ನಂಬುತ್ತೆ. ಇಲ್ಲ ಹೋದ್ರೆ ಏನ್ ಮಾಡ್ಬೇಕಾಗ್ಯದ? ನಾನು ದೇವರಿಗೆ ನಾ ಪ್ರಾರ್ಥನಾ ಮಾಡ್ತೆ. ಜಾಗ್ರತ ನೋಡ್ರಿ ಅಂತ ಹೇಳಿ ಇಲ್ಲಿ ಪ್ರಶ್ನೆಗಳು ಹಾಕಿ ಆ ಯಜ್ಞ ವೇದಿ ಮೇಲ ಏನ್ ಮಾಡ್ತಾರ ರೀ? ಪ್ರಾರ್ಥನಾ ಮಾಡ್ತಾರ. ಸುಮಾರು ಅವರು ಉದಯ ಕಾಲದ ಮೊದಲುಗೊಂಡು ಸುಮಾರು ಸಾಯಂಕಾಲದವರೆಗೆ ಏನಂತಂದ್ರ ಅವರು
ಪ್ರಾರ್ಥನಾ ಮಾಡಿ 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 ಅವರಿಗೆ ಅಪಹಾಸ ಅವಮಾನ ಪಡಿಸಿ ಅವರಿಗೆ ಧೈರ್ಯ ಕೊಟ್ಟು ಅವರಿಗೆ ಬಲಪಡಿಸಿ ಸಂಪೂರ್ಣವಾಗಿ ಸೋತು ಹೋಗೋ ತನಕ ಅವರಿಗೆ ಪ್ರಾರ್ಥನೆ ಮಾಡಕ್ ಹಚ್ಚನ ಏನು ಜವಾಬ್ ಬಂದಿರಲ್ಲ. ಹಲ್ಲೆಲೂಯಾ. ಏನ್ ಜವಾಬ್ ಬಂದದ? ಅವ್ರ ಮಕ್ಕಳು ಚೀರ ಕೊನೆಗೆ ಬಂದ ಕಸಿ ಏನ್ ಮಾಡ್ಯಾರಂದ್ರ ಖಂಜರ್ಗಳು ತಗೊಂಡು ಕಸಿ ಮೈಯೆಲ್ಲ ಹೊಡ್ಕೊಂಡು ಗಾಯ ಮಾಡ್ಕೊಂಡು ತನ್ನ ಮೈದಾಗಿನ ರಕ್ತವಿ ಸುರಿಸ್ಯಾರಂತ. ಕನಿಕರ ಪಡ್ತಾರೇನೋ ದೇವರು ಅಂತೇಳಿ, ದಯ ತೋರಿಸ್ತಾರೇನೋ ಅಂತ ಕಸಿ ತನ್ನ ಮೈಯೆಲ್ಲ ಗಾಯ ಮಾಡ್ಕೊಂಡಾರಂತ. ಯಾರ ಹೆಸರು ಹೇಳಿ ಕಸಿ ಗಾಯ ಮಾಡ್ಕೊಂಡಾರ ಅಂದ್ರ ಬಾಣ ದೇವರ ಹೆಸರು ಹೇಳಿ ಗಾಯ ಮಾಡ್ಕೊಂಡಾರ. ಕರೆಕ್ಟ್ ಅವ್ರ ಗಾಯಗಳ ಮೇಲೆ ಕನಿಕರ ದಯ ಕರುಣಿಗೆ ಏನಿಲ್ಲ. ಯಾಕಂದ್ರ ಆ ದೇವ್ರಿ ಅಲ್ಲಲ್ಲ, ದೇವ್ರು ಇದ್ರೆ ಅಲ್ಲ ಜವಾಬ್ ಕೊಡೋದು, ದೇವ್ರು ಇದ್ದರೆ ಅಲ್ಲ ನೋಡೋದು. ಆ ರೀತಿಯಾಗಿ ಅವ್ರು ಸುಮಾರು ಅದ್ಭುತವಾಗಿ ಎಷ್ಟೋ ಕಷ್ಟಪಟ್ಟರೆ ಕಡೆಗೆ ಜವಾಬ್ ಬರೋದ್ ಕಡೆದ್ರು ಸೋತು ಹೋಗಿ ಸುಮಾರು ಎಷ್ಟೋ ಖ್ಯಾತಿ ಸೋತು ಹೋದ್ರ ಅಷ್ಟು ಸಲ ಎಲ್ಲ ಬಲಪಡಿಸದ ಮತ್ತ ಪ್ರಾರ್ಥನೆ ಮಾಡಿದ್ರ ಕಡೆಗೆ ಜವಾಬ್ ಬರ್ ಹೋಗಿನಾಗ ಕೊನೆಗೆ ಬರ್ಬೇಕಾದ್ರ ಸರಿ ನಾ ಪ್ರಾರ್ಥನೆ ಮಾಡ್ತೇನೆ, ನೀವು ಸಿದ್ಧವಾಗಿರಿ ಅಂತೇಳಿ ಕಡ್ಡಿ ಮೇಲ ಮಾಂಸದ ಮೇಲ ಏನ್ ಮಾಡಿದಂತ್ರಿ ನೀರು ಹೊಯ್ಲಕ್ ಹಚ್ಚಿ ಎಲ್ಲ ಹಸಿ ಮಾಡಿ ಎಲ್ಲ ತುಯ್ಸ್ ಹಾಕಿ ಏನ್ ಮಾಡಿದಂತ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ದೇವರಿಗೆ ಪ್ರಾರ್ಥನೆ ಏನಂತ ಹೇಳಿ ಮಾಡ್ತಾನ ಗೊತ್ತಾ? ಏನಂತ ಕೃಷಿ ಮಾಡ್ತಾನ ಗೊತ್ತಾ? ಏನಂತ ಕೃಷಿ ಮಾಡ್ತಾನ ಎಂತೇಳಿ ಮಾಡ್ತಾನ? ಪ್ರವಾದಿಯಾದ ಎಲಿಯನು ವೈದ್ಯು ಹತ್ತಿರ ಬಂದು ಅಬ್ರಾಮ ಇಸಾಕ ಇಸ್ರಾಯೇಲರ ದೇವರೇ ಯೆಹೋವನೇ ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು ನಾನು ನಿನ್ನ ಸೇವಕನಾಗಿ ಇರುತ್ತೆ ಎಂಬುದನ್ನು ದಿನದಲ್ಲಿ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದೆನೆಂಬ ಇದನ್ನು ಈ ಹೊತ್ತು ತೋರಿಸು ಕೊಡು. ಕಿವಿ ಕೊಡು ಯೆಹೋವನೇ, ಕಿವಿ ಕೊಡು. ಯೆಹೋವನಾದ ನೀನು ಒಬ್ಬನೇ ದೇವರು, ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವು ಕಡ್ಗಿಗಳು ಕಬ್ಬಿಣ ಕಲ್ಲುಗಳು ದಹಿಸಿ ಬಿಟ್ಟ. ಏನ್ ಮಾಡ್ಯಾವಂತ್ರಿ? ನೀರಿನೆಲ್ಲ ಹಿರಿ ಬಿಟ್ಟಿತ್ತು. ಜನರೆಲ್ಲರೂ ಅದನ್ನು ಕಂಡು ಬೋರ್ಲೆ ಬಿದ್ದು ಯೆಹೋವನೇ ದೇವರು, ಯೆಹೋವನೇ ದೇವರು ಎಂದು ಕೂಗಿದರು. ಹಾಲಲು ಚಪ್ಪಳೆ ತಟ್ಟರೆ, ಅದ್ಭುತ ಮಾಡಿರುವ ದೇವರಿಗೆ ಚಪ್ಪಳೆ ತಟ್ಟರೆ, ಸ್ತೋತ್ರ ಮಾಡರೆ. ನಿಜವಾಗ್ಲೂ ನಾವು ಹೆಚ್ಚಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ಬೇಕಾಗ್ಯದ. ಯಾಕೆ ಗೊತ್ತಾ? ನಮ್ಮೆಲ್ಲರ ಕೂಗು ಕೇಳ್ತಕ್ಕಂಥ ದೇವರು ಈ ಕಾಲದಾಗೆಲ್ಲ ಯಾವುದೋ ಒಂದು ಕಾಲ ಹಿಡಿದು ನಮ್ಮೆಲ್ಲರ ಕೂಗು ದೇವರು ಕೇಳ್ತಾರ. ಆ ದೇವರಿಗೆ ನಾವು ನಿಜವಾಗ್ಲೂ ಆತನ ಇಷ್ಟದ ಪ್ರಕಾರವಾಗಿ ನಾವು ನಡ್ಕೊಂಡು ಹೋದೆವು ಅಂದ್ರ ನಮಗೆ ಖಂಡಿತವಾಗಿ ನಮಗೆ ಜವಾಬುಗಳು, ಆಶೀರ್ವಾದಗಳು, ಭದ್ರತೆಗಳು ಅದ್ಭುತವಾಗಿ ದೇವರು ನಮ್ಮಲ್ಲಿ ಕಳ್ಕೊಡ್ತಾರ. ಆ ದೇವರಿಗೆ ನಾವು ನಿಜವಾಗ್ಲೂ ಇನ್ನು ಹೆಚ್ಚಾಗಿ ನಾವು ಕೃತಜ್ಞತೆ ಹೇಳಕ ನಾವು ಸಿದ್ಧವಾಗಿರ್ಬೇಕು. ಏನ್ ಸಿದ್ಧವಾಗಬೇಕು? 450 ಮಂದಿಗೆ ಏನ್ ಮಾಡ್ಯಾನ ಗೊತ್ತಾ? ಒಬ್ಬನೇ ವ್ಯಕ್ತಿ 450 ಮಂದಿಗೆ ಏನ್ ಮಾಡ್ಯಾನ ಗೊತ್ತಾ? ಪ್ರತಿಯೊಬ್ಬರಿಗೆ ಹಿಡಿದು ಕಸಿ ಪುಡಿ ಮಾಡ್ಯಾನ, ಕೊಯ್ದು ಕಟ್ಯಾನ. ಯಾಕೆ ಗೊತ್ತಾ? ಸುಳ್ದೇವ್ರಿಗೆ ನೀವು ನಂಬ್ತೀರಿ, ಸುಳ್ದೇವ್ರ ಕೈ ನನಗೆ ನೀವು ಇದು ಮಾಡ್ತೀರಿ, ಹೇಳಿದಪ್ಪನೇ ಕೇಳಿದ್ರೆ ತುಕಡಿ ಮಾಡ್ಯಾನ. ಈ ಪರಿಸ್ಥಿತಿ ಯಾಕೆ ಬಂದದ ಗೊತ್ತಾ? ದೇವರ ವಾಕ್ಯ ಕೇಳೋದ್ ಕಡೆದು, ದೇವರಿಗೆ ಪ್ರಾರ್ಥನೆ ಮಾಡೋದ್ ಕಡೆದು, ದೇವರ ಚಿತ್ತದಾನುಸಾರವಾಗಿ ನಡೆಯೋದ್ ಕಡೆದು ಈ ಪರಿಸ್ಥಿತಿ ಬಂದಿನಾಗ ಈ 450 ಮಂದಿ ಸಿಂಹಾಸನಪಟ್ಟಿತ್ತು. ಅವಾಗ ಈ ವಾರ್ತಾ ಯಾರಿಗೆ ಮುಟ್ಟಿರಬಹುದು? ಈ ವಾರ್ತಾ ಯಾರಿಗೆ ಮುಟ್ಟಿರಬಹುದು? 19ನೇ ಅಧ್ಯಾಯದಾಗ ಮೊದಲನೇ ವಚನದಲ್ಲಿದ್ದು ನಾವು ಓದ್ಕೊಂಬರೆ.
ಎಲೀಯನು ಎಲ್ಲ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದನು. ಅವನು ಮಾಡಿದ ಬೇರೆ ಎಲ್ಲ ಕಾರ್ಯಗಳನ್ನು ಅಹಾಬನು ಎಲಿಜಬೆಳಿಗೆ ತಿಳಿಸಿದಾಗ ಆಕೆಯು ಎಲೀಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದದನ್ನು ಮಾಡಲಿ ಎಂದು ಹೇಳಿ ಹಲ್ಲೆಲೂಯಾ. ನೋಡಿ, 450 ಮಂದಿಗೆ ಸೋಲಿಸಿರ್ತಕ್ಕಂಥ ವ್ಯಕ್ತಿ ಯೆಜಬೇಲ್ ರಾಣಿಗೆ ಭಯ ಪಡಿದ. ಯಾಕೆ ಗೊತ್ತಾ? ಧೈರ್ಯ ಸಾಕಾಗಿಲ್ಲ, ನಂಬಿಕೆ ಬೆಳೆಸ್ಕೊಂಡಿಲ್ಲ. ಈಕೆ ಏನಳ ಒಬ್ಬಕ್ಕೆ ಹೆಣ್ಮಗಳು, ದೇವ್ರ ಭಯ ಇಲ್ಲ, ಭಕ್ತಿ ಇಲ್ಲ. ಈಕೆ ನನ್ನ ಮೇಲೆ ಯಾರಿಗೂ ಹೊಡಿಲ ಕಳ್ಕೊಡ್ತಾಳ. ಈಗ ಎಷ್ಟು ಮಂದಿಗೆ ನಾ ಕೊನೆಕಿದೆ ಅಂತ ವಿಷಯ ಅಂತೂ ಎಷ್ಟೋ ಹೆಂಬಲಿಂದು ಭಯ ಭಕ್ತಿಂದು ಪ್ರಾರ್ಥನದಲ್ಲಿ ಬಾ ಅಂತ ಹೆಗಸಿನ ಹಾದಿ ನೋಡೋಣ ಇತ್ತು. ಕಡೆಗೆ ಏನ್ ಮಾಡ್ಯಾನ ಗೊತ್ತಾ? ಅಂಜಿ ಹೋಗ್ಯಾನ, ಅಂಜಿ ಓಡಿ ಹೋಗ್ಯಾನ. ಯಾಕಂದ್ರ ನಿಜವಾಗ್ಲು ಈ ವಿಷಯದಲ್ಲಿ ದೇವರು ಯೆಜಬೇಲ್ಗ ಧೈರ್ಯ ಯಾಕೆ ಕೊಟ್ಟರು ಗೊತ್ತಾ? ಆಕೆ ಸಣ್ಣಂದು ಹಿಡಿದು ಯಾರ ಮಗಳಾಗಿ? ಒಬ್ಬ ದುಷ್ಟನ ಮಗಳ, ಒಬ್ಬ ಪಾಪಿಷ್ಟನ ಮಗಳ, ದ್ರೋಹಿ ಮಗಳ, ಯಾತಕ್ಕೆ ಬರಲ್ಲಂತ ನೀಚನ ಮಗಳ. ಯಾಕಂದ್ರೆ ನೀಚಳಾಗಿ ಆಕೆಗೆ ಭಯ ಪಡೆದೇನು? ಆಕೆಗೆ ಭಯ ಪಡೆದೇನು? ಆಕೆಗೆ ಭಯ ಪಟ್ಟು ಅಂಜಿ ಹೋಗ್ಬೇಕಾ? ದೇವರಿಗೆ ಬಿಟ್ಟು ಕೊಡ್ಬೇಕಾ? ಈ ವಿಷಯದಲ್ಲಿ ಅನೇಕ ಜನರಿಗೆ ಹೊಡಿಲಾಕ ಚಾಲು ಮಾಡ್ಯಾರ, ಅನೇಕ ಪ್ರವಾದಿಗಳಿಗೆ ಹವ ಹೊಡೆದ್ರ. ಈ ಹೆಣ್ಮಗಳಿಗೆ ಸುಮ್ಮನೆ ಕೂತಿಲ್ಲ. ಅನೇಕ ಸಾವಿರಾರು ಸೇವಕರಿಗೆ ಅಂದ್ರ ಕಿವಿ ಹೊಡೆದಾಕ. ಯಾಕೋ ಗೊತ್ತಾ? ನಮ್ಮ ಸೇವಕರಿಗೆ ಹೊಡೆದಿನ ಕೈ. ಇವತ್ತು ಈ ದೇಶದಾಗ ಇದೇ ಅಡ್ಡೆ ನಡೆದ, ಇದು ಯುದ್ಧ ನಡೆದ. ಇದು ಯಾವುದು ಯುದ್ಧ? ನೀತಿವಂತರದು ಅನೀತಿವಂತರು ಯುದ್ಧ. ಇದ್ರಾಗ ಕೊನೆಗಾಗಿ ಯಾರು ಸೋಲ್ತಾರ, ಯಾರು ಗೆದ್ದಿತಾರ, ಇದು ಕೆಲವು ಜನರಿಗೆ ಖೂನ್ ಅದ. ಯಾರಿಗೆ ಬುದ್ಧಿ ಅದ ಅವ್ರಿಗೆ ಖೂನ್ ಅದ. ಯಾರ ಬಲ ಬುದ್ಧಿ ಇಲ್ಲ, ಯಾರ ಬಲಹೀನರ ಅವ್ರಿಗೆ ಮಾತ್ರ ಇದು ತಿಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಏನ್ ಸಾಧ್ಯ ಅಲ್ಲ? ಈ ರೀತಿಯಾಗಿ ಯೆಜಬೇಲ್ ರಾಣಿ ಹೇಳಿನಾಗಾಗಿ ಚಾಲೆಂಜ್ ಮಾಡ್ಯಾಳ. ಈ ಹೊತ್ತು ನೀ ಯಾವ ಟೈಮಿಗೆ ನನ್ನ ಪ್ರವಾದಿಗಳಿಗೆ ಹೊಡೆದಾಕಿದೆಯೋ ಅದೇ ಟೈಮಿಗೆ ನಾನು ನಿನಗೆ ಹೊಡೆದಾಕಲು ಹೋದ್ರ ನನ್ನ ದೇವತೆಗಳು ನನಗೂ ಬೇಕಾಗಿದ್ದು ಮಾಡಲಿ ಅಂತ ಕೇಶಂದ್ರ ಆಜ್ಞೆ ಕೊಟ್ಟಳ. ಅದು ಹೊಡ್ಲಿಕ್ಕೆ ಎಷ್ಟು ಸೈನಿಕರಿಗೆ ಬೇಕಾಗಿ ಕೊಟ್ಟಿರಬಹುದು. ಅದಕ್ಕೆ ಈ ವಿಷಯದಲ್ಲಿ ನಾವು ವಿಚಿತ್ರವಾಗಿರ್ತಕ್ಕಂಥ ಕೆಲವ ಮಾತುಗಳು ನಾವೇನಂತಂದ್ರ ಈ ವಾಕ್ಯದಾಗ ನಾವು ಧ್ಯಾನ ಮಾಡಬೇಕು. ಏನ್ ಧ್ಯಾನ ಮಾಡಬೇಕು ಅಲ್ಲ? ಧ್ಯಾನ ಮಾಡ್ಬೇಕಲ್ಲ? ಧ್ಯಾನ ಮಾಡಿದ್ರೆ ನಾವು ಶಕ್ತಿಮಂತರ ಆಗ್ತೀವಿ. ಇಲ್ಲ ಹೋದ್ರ ಆಗ್ಲಕ್ಕ ಸಾಧ್ಯನೇ ಇಲ್ಲ. 18ನೇ ಅಧ್ಯಾಯ 5ನೇ ವಚನದಿಂದ ನಾವು ಧ್ಯಾನ ಮಾಡಲಿ. ಅಹಾಬನು ಅವನಿಗೆ, ನಾನು ದೇಶ ಸಂಚಾರ ಮಾಡುತ್ತಾ ಎಲ್ಲಾ ಕುಗ್ಗಿ ಹಳ್ಳಿಗಳಿಗೆ ಹೋಗಿ ಅವುಗಳಲ್ಲಿ ಹುಲ್ಲು ಸಿಕ್ಕುವುದನ್ನು ನೋಡೋಣ. ಸಿಕ್ಕುವುದಾದರೆ ನಮ್ಮ ಕುದುರೆಗಳು ಹೆಸರು ಕತ್ತೆಗಳು ಉಳಿಯುವವು, ಇಲ್ಲವಾದರೆ ಎಲ್ಲ ಸತ್ತುವವು ಎಂದು ಹೇಳಿ ಸಂಚಾರಕ್ಕಾಗಿ ದೇಶವನ್ನು 2 ಭಾಗ ಮಾಡಿ ಒಂದು ಭಾಗಕ್ಕೆ ಓಬೇದನನ್ನು ಕಳಿಸಿ ಇನ್ನೊಂದು ಭಾಗಕ್ಕೆ ತಾನೇ ಹೊರಟು ಹೋದನು. ಒಬ್ಬೆದನು ಪ್ರಯಾಣ ಮಾಡುತ್ತಿರುವಾಗ ಎಲೀಯನು ಪಕ್ಕನೆ ಅವನಿಗೆ ಎದುರಾದನು. ಒಬ್ಬೆದನು ಅವನ ಗುರುತು ಹಿಡಿದು ಶಶ್ವಂಗ ನಮಸ್ಕಾರ ಮಾಡಿ, ನೀನು ನನ್ನ ಸ್ವಾಮಿಯಾದ ಎಲೀಯನು ಎಂದು ಕೇಳಲು ಅವನು, ಹೌದು, ನೀನು ಹೋಗಿ ನಿನ್ನ ಒಡೆಯನಿಗೆ ಎಲೆನು ಬಂದಿದ್ದಾನೆಂದು ಹೇಳು ಅಂದನು. ಅದಕ್ಕೆ ಒಪ್ಪೆದ್ದನು, ಅಹಾಬನು ನನ್ನನ್ನು ಕೊಲ್ಲುವ ಹಾಗೆ ನೀನು ನನ್ನನ್ನು ಅವನ ಕೈಗೆ ಒಪ್ಪಿಸುವುದಕ್ಕೆ ನಾನೇನು ಪಾಪ ಮಾಡಿದ್ದೇನೆ? ಏನು ಪಾಪ ಮಾಡಿದೆ? ಈ ಒಪ್ಪೆದನು ಯಾರ ಗೊತ್ತಾ? ಯೆಜಬೇಲ್ ರಾಣಿ ಬಲ್ಲಿ, ಅಹಾಬನ ಬಲ್ಲಿ ಒಬ್ಬ ಸೈನ್ಯಪತಿ ಹಣ, ಒಬ್ಬ ಭಕ್ತನಾಗಿ ಹಣ. ಆ ಭಕ್ತಿನಿಂದ ಏನು ಮಾಡ್ತಾರ ಅಂದ್ರ ಅನೇಕ ಜನರಿಗೆ ಅಹಾಬ್ ಆಗ್ಲಿ ಯೆಜಬೇಲ್ ಆಗ್ಲಿ
ಪ್ರವಾದಿಗಳಿಗೆ ಸೇವಕರಿಗೆ ಹತ್ಯೆ ಮಾಡ್ತಾಳ, ಕೊಲ್ಲಿಗೆ ಮಾಡ್ತಾಳ, ತುಕಡಿ ಮಾಡಿ ಬಿಸಾಡ್ತಾಳ. ಕರೆಕ್ಟ್ಗೆ ಆ ವ್ಯಕ್ತಿ ಏನ್ ಮಾಡ್ತಾನೆ ಗೊತ್ತಾ? ಅವ್ರ ಮಧ್ಯದಾಗಿದ್ದು ಅವ್ರ ಸಂಖ್ಯೆ ಉಳಿದು ಅವ್ರು ಕೊಟ್ಟಿದ್ದೆ ತಿಂದು ನೀತಿವಂತರಿಗೆ ಕಾಪಾಡ್ತಾನ. ಭಕ್ತಾದಿಗಳಿಗೆ ಏನ್ ಮಾಡ್ತಾನ ಅಂತಂದ್ರ ಕಾಪಾಡ್ತಾನ. ಅದು ಯಾರಿಗೆ ಗುಣ ಇಲ್ಲ. ಆದ್ರ ಹೋಗಿ ನಿನ್ನ ರಾಜ್ಯಕ್ಕೆ ಬಾನು ಅಂತ ನಿನಗ ನಾ ಅವನ ಬಳಿ ಹೋದ್ರು ನಿನ್ನ ಹೆಸರು ತಗೊಂಡ್ರೆ ಕೊಲೆ ಹಾಕ್ತಾನ. ನಾ ಹೋಗಲ್ಲ ಅನ್ನತಾನ. ಏನತ್ತಾನ? ನಾ ಹೋಗಲ್ಲ. ನಾ ಹೋಗಿ ಎದೇನ ಸಿಕ್ಕನಂದ್ರ ಎಲ್ಲ ಸಿಕ್ಕನ ಅಂತ ಹೇಳಿ ಹೇಳಕ್ ನನ್ನ ಬಳಿ ಬಂದಿದ್ದೇನೋ, ಕುದಿಗೆ ಹಾರ್ಸಕ್ಕೆ ಅವನು ತಲೆ ತಗೊಂಡಿದ್ದು ಅಂತ ಕಿಶಂದ್ರ ನನಗೆ ಹುಡುಗಾಗ್ತಾನ. ನಾ ಹೋಗಲ್ಲ ಗುರುಗಳೇ ನಾ ಹೋಗಲ್ಲ ಗುರುಗಳೇ, ನನಗೆ ನೀವು ಕ್ಷಮಿಸ್ತ್ರಿ, ನಾ ಹೋಗಲ್ಲ ಅಂತ ಕಿಶಿ ಏನ್ ಮಾಡಿನ. ಒಂದ್ ವೇಳೆ ನಾ ಹೋದ ಅಂತಂದ್ರ ಆ ರಾಜ ಇಲ್ಲಿಗೆ ಬರಸ್ತಾನ. ನೀವೇನಾಯ್ತ್ರಿ ಗಾಳಿ ಮೇಲ ಫರ, ಇಲ್ಲಿ ನೋಡಿದ್ರ ಅಲ್ಲಿರ್ತಾರ, ಅಲ್ಲಿ ನೋಡಿದ್ರ ಅಲ್ಲಿರ್ತಾರ, ಅಲ್ಲಿ ನೋಡಿದ್ರು ಅಲ್ಲಿರ್ತಾರೆ. ಎಷ್ಟು ಕಿಲೋಮೀಟರ್ ದೂರ ಏನಂತಂದ್ರ ಅವ್ರ ಗಾಳಿ ಮೇಲೆ ಏನಂತಂದ್ರ ದೇವದೂತರು ಒಂದ್ ಕಶಿ ಅಂದ್ರೆ ಅವ್ರಿಗೆ ಎತ್ಕೊಂಡೋಯ್ದು ದೂರ ಬಿಟ್ಕೊಡ್ತಾರ. ಅವಾಗ ನನ್ನ ಪರಿಸ್ಥಿತಿ ಏನಾಯ್ತದ ಅಲ್ಲ. ಅದಕ್ಕೆ ನೀವೇ ಹೋಗ್ರಿ, ನೀವೇ ಭೇಟಿಯಾಗ, ನಾ ಹೋಗಲ್ಲ ಅಂತ ಶಬ್ದನಾಗ ನಿಜವಾಗ್ಲೂ ಬಹಳ ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆ ಬಂದದಲ್ಲಿ. ಹೆಂಗ್ ಬಂದಂತ ಓದ್ರಿ ಎಂತಾನ ಹೇಳಲು ಅವನು ಹೌದು ನೀನು ಹೋಗಿ ನಿನ್ನ ಒಡೆಯನಿಗೆ ಎಲಿಯನು ಬಂದಿದ್ದಾನೆಂದು ಹೇಳಿ ಅಂದನು. ಅದಕ್ಕೆ ಒಬ್ಬೆದನು ಅಹಾಬನು ನನ್ನನ್ನು ಕೊಳ್ಳುವ ಹಾಗೆ ನೀನು ನನ್ನನ್ನು ಅವನ ಕೈಗೆ ಒಪ್ಪಿಸುವುದಕ್ಕೆ ನಾನೇನು ಪಾಪ ಮಾಡಿದ್ದೆನು? ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಒಡೆಯನು ಸೇವಕರನ್ನು ಕಟ್ಟಿ ನಿನ್ನನ್ನು ಹುಡುಕುತ್ತಾ ಸೇವಕರನ್ನು ಅಟ್ಟಿ ನಿನ್ನನ್ನು ಹುಡುಕದ ಜನಾಂಗವು ರಾಜ್ಯವು ಒಂದು ಇರುವುದಿಲ್ಲ. ಹಲ್ಲೆಲೂಯ. ಏನ್ ಮಾಡ್ಯಾನಂತ್ರಿ? ಆತನ ಕಡೆಗೆ ಹುಡುಕಲ್ಲ ಅಂತ ಸ್ಥಳನೇ ಇಲ್ಲ ಅಂತ. ಆ ದೇಶದಾಗ, ಆ ಪಟ್ಟಣದಾಗ, ಆ ಪ್ರಾಂತದಾಗ ಜಾಗ ಯಾವುದೂ ಇಲ್ಲ ಅಂತ. ಎಲ್ಲಿ ನನಗೆ ಎಲಿಯ ಸಿಗ್ತಾನೋ ಅಲ್ಲಿ ನಾನು ಹೊರಡಾಗ್ತೇನೆ ಅಲ್ಲ. ಈ ಗುರಿ ಇಟ್ಕೊಂಡ ಅಂದ್ರೆ ಅವ್ರು ನಡೆಯುವಾಗ ನಿಜವಾಗಲು ಅವ್ರ ಸೈನ್ಯ ಇದ್ದಿರ್ಬೋದು, ಅವ್ರ ಮೇಲೆ ಜನಸಂಖ್ಯೆ ಇದ್ದಿರ್ಬೋದು, ಅವ್ರ ಮೇಲೆ ಹತ್ಯಾರಗಳು ಇದ್ದಿರ್ಬೋದು. ಕರೆಕ್ಟೇ. ಅವ್ರ ಪಕ್ಷದಲ್ಲಿ ದೇವರಿಲ್ಲ, ಇವ್ರ ಪಕ್ಷದಲ್ಲಿ ದೇವರ. ಹಲ್ಲೆಲೂಯ. ಏನಿಲ್ಲ, ದೇವ್ರು ಯಾರು ಸಂತಿರ್ತಾರೋ ಅವ್ರಿಗೆ ದೇವ್ರ ಭದ್ರತೆ ಸಿಗ್ತದ. ಎಲ್ಲರಿಗೆ ಭದ್ರತೆ ಸಿಗಲಕ್ಕ ಸಾಧ್ಯ ಇಲ್ಲ. ಏನ್ ಸಾಧ್ಯ ಇಲ್ಲ? ಆ ರೀತಿಯಾಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು ಈ ಪ್ರವಾದಿ ಅವ್ರ ಕೈಗೆ ಆಕ್ಷಿಕ್ ಬೀಳತ್ತಿರ್ಬೇಕು, ಅವ್ರ ಕೈದಾಗ ಆಕ್ಷಿಕ್ ಬೀಳತ್ತಿರ್ಬೇಕು. ಅವ್ರ ಹತ್ಯಾರಗಳು ತಗೊಂಡು, ಮನುಷ್ಯರಿಗೆ ತಗೊಂಡು, ಸೈನ್ಯ ತಗೊಂಡು ಆಟ ಹೊಡಿಲಾಕೆ ಹೊಡಿತಿರ್ತಾರ. ಈ ಎಲಿಯ ಪ್ರವಾದಿ ಹೇಳ್ತಾರ, ನಾನು ಅಹಾಬಗೆ ಕಾಣಿಸ್ಕೋಬೇಕು, ನಾ ಹಬ್ಬಗೆ ನಾವು ಮಾತಾಡಬೇಕು ಅಂತ ಹೇಳ್ತಾರ. ಯಾಕೆ ಗೊತ್ತಾ? ಇಲ್ಲಿ ನೀರಿನ ಕಣಿದು ನಮ್ಮ ದೇಶದ ಹುಲ್ಲು ಒಣಗೋಗ್ಯದ, ತಂದಿಕ್ಕಿನ ಹುಲ್ಲು ಆಗೋಗ್ಯಾವ, ನೀರಿನ ಬುಗ್ಗಿಗಳು ಒಣಗಿ ಹೋಗ್ಯಾವ. ನೀರಿನ ಬುಗ್ಗಿ ಎಲ್ಲೆಲ್ಲವ ಆ ಕಡೆಲ್ಲ ನಾವು ಹುಡುಕರಿ. ಒಂದ್ ವೇಳೆ ನೀರು ಸಿಕ್ಕಿದ್ರು ಮಾತ್ರ ನಮ್ಮ ಕುದುರೆ, ನಮ್ಮ ಒಂಟಿ, ನಮ್ಮ ಕಕ್ಕಿ ನಾವೆಲ್ಲರೂ ಬದುಕಿದ್ರು ನಾವು ಸಾಯ್ತೇವು ಅಂತಾರೆ. ಇದ್ರಾಗ ಏನಂಬಲ್ಲ ಅಂತಾರ, ನಾವೆಲ್ಲರೂ ಸಾಯ್ತೇವಪ್ಪ, ನಡಿ ಹುಡುಕುತ್ತಾ ಹೋಗರಿ ಅಂತಾರ. ಯಾಕೆ ಗೊತ್ತಾ? ದೇಶದಲ್ಲಿ ಎಲ್ಲಿ ಬಿ ನೀರಿಲ್ಲ, ಸಂಪೂರ್ಣವಾಗಿ ನೀರುಗಳು ಆಗೋಗ್ಯಾವ. ಕಮಸ್ಕಮ್ ಮಂಜು ಬಿದ್ದರ ಸ್ವಲ್ಪ ಬೆಳಿ ಬರ್ತದ, ಹುಲ್ಲುರ ಬೆಳೀತದ. ಅದು ಬಿ ಇಲ್ಲ, ಮಳೆ ಇಲ್ಲ, ಮಂಜಿಲ್ಲ, ಏನೂ ಇಲ್ಲ, ಎಲ್ಲ ಬೆಳಿ ಸಂಪೂರ್ಣವಾಗಿ ಹೋಗ್ಯದ. ಈ ಎಲ್ಲರೂ ಸಾಯ ಪರಿಸ್ಥಿತಿ ಬಂದದ. ಸಾಯ ಪರಿಸ್ಥಿತಿ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾರ, ಏನ್ ಹೇಳ್ತಾರೆ ಗೊತ್ತಾ? ಇಲ್ಲಿ ಏನ್ ಹೇಳಾರ ಗೊತ್ತಾ? ನಾ ಹೇಳೋ ತನಕ ಮಳೆಯಾಗ್ಲಿ ಮಂಜಾಗ್ಲಿ ಬೀಳೋದೇ ಇಲ್ಲ ಅಂತ ಹೇಳ್ಯಾರ. ಆ ಮಾತು ಹೇಳಿನಾಗೆ ಅವ್ರಿಗೆ ಇವ್ರಿಗೆ ಇನ್ನ ವಿರೋಧ ಹೆಚ್ಚಾಗಿನಾಗ ಅವಾಗ ಈ ರೀತಿಯಾಗಿ ಅನೇಕ ವಿಷಯದಲ್ಲಿ ಅವ್ರು ಹುಡುಕಾಡೋದ ಕಡೆಗೆ ಸಿಕ್ಕಿಲ್ಲ. ಕರೆ
ಅದ್ಭುತವಾದ ಆಶೀರ್ವಾದ ಹೊಂದಿಕೊಂಡು ದೇವ್ರ ಸನ್ನಿಧಿಯಲ್ಲಿ ಎಲ್ಲ ಮಾತ್ರ ಸುಖವಾಗಿ ಇದ್ದೀವಿ. ಮನೆಗ ಆಹಾರ ಸಿಕ್ಕವ, ನೀರು ಸಿಕ್ಕವ, ಕೆರೆತ ಹಳ್ಳದಲ್ಲಿ ಮಾಂಸ ಸಿಕ್ಕದ, ರೊಟ್ಟಿ ಸಿಕ್ಕವ, ಹಳ್ಳದಾಗಿ ನೀರು ಸಿಕ್ಕವ. ಯಾಕೆ ಗೊತ್ತಾ? ದೇವ್ರ ಸಂಕಲ್ಪ, ದೇವ್ರ ಉದ್ದೇಶ ನೆರವೇರ್ಲಕ್ಕೆ ಅಂದ್ರ ದೇವರಾತಿಗೆ ನಾವು ಸಹಾಯ ಮಾಡ್ಲಕ್ಕ ನಿಲ್ಲಿಸ್ಯಾರ. ಅದಕ್ಕಂದೆ ದೇವ್ರ ಪ್ರೀತಿ ಮಾಡಿ ಕಂಡು ದೇವ್ರ ಭದ್ರವಾದ ಕೌಲಿ ಅದ, ಅದಕ್ಕೆ ಬೇಕಾಗಿರೋ ಅವಸರಗಳನ್ನು ತೀರಿಸ್ಯಾರ, ಅದಕ್ಕೆ ಭದ್ರವಾದ ಸ್ಥಳದಲ್ಲಿ ಇಟ್ಟಾರ. ಈ ರೀತಿಯಾಗಿಟ್ಟಂತ ಸಂದರ್ಭದಲ್ಲಿ ಇಲ್ಲಿ ನಾವು ನೋಡ್ಬೇಕಾದ್ರ ಆ 18ನೇ ಅಧ್ಯಾಯ 1ನೇ ವರ್ಷ ನಾವು ನೋಡ್ಬೇಕಾದ್ರ ಯಾಕೆ ಭೇಟಿ ಆಗಬೇಕಲ್ಲತನ, ಆತನ ಉದ್ದೇಶ ಏನದ, ಇವ್ರು ಭೇಟಿ ಆದ್ರೆ ಕೊಲ್ಬೇಕಲ್ಲತನ, ಖರೆ ಆತ ಭೇಟಿಯಾಗಿ ಏನು ಮಾಡ್ಬೇಕಲ್ಲತನ, ಆ ವಿಷಯದಾಗ ನಾವು 18ನೇ ಅಧ್ಯಾಯ 1ನೇ ವರ್ಷದಾಗ ನಾವು ನೋಡ್ರಿ. ಹೋದ್ರೆ ಅನೇಕ ದಿವಸಗಳಾದ ನಂತರ ಎಲಿಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ಬರಗಾಲದ 3ನೆಯ ವರ್ಷದಲ್ಲಿ ಆತನು ಅವನಿಗೆ, ನೀನು ಹೋಗಿ ಅಹಾಬನನ್ನು ಕಾಣು, ನಾನು ದೇಶಕ್ಕೆ ಮಳೆಯ ಕೊಡುತ್ತೇನೆ ಅಂದನು. ಎಲಿಯನು ಅಹಾಬನನ್ನು ನೋಡುವುದಕ್ಕೆ ಹೊರಟನು. ಹಲ್ಲೆಲೂಯ, ಹಲ್ಲೆಲೂಯ, ದೇವರಿಗೆ ಸ್ತೋತ್ರ. ಯಾಕೆ ಗೊತ್ತಾ? ಜನರಿಗೆ ಬುದ್ಧಿ ಬರ್ಬೇಕಂತ ಕಿಸಿ ಮನುಷ್ಯರಿಗೆ ಹಿಡ್ಕೊಂಡು ಮನುಷ್ಯರ ಒಳಗ ಮನುಷ್ಯರಿಗೆ ನಿಂದಿರ್ತಾರ. ಯಾರಿಗೆ ನಾಶವಾಗಬಾರ್ದು, ಯಾರಿಗೆ ಹಾಳಾಗಬಾರ್ದು ಅಂತೇಳಿ ದೇವ್ರ ಸಂಕಲ್ಪ. ಈ ಅಹಾಬ ಏನು, ಈ ಇಜಬೇಲ್ ಏನು, ಎಷ್ಟೋ ಜನರಿಗೆ ಕೊಲುಮೆ ಮಾಡಿರ ಕರೆಟ್ಗೆ ದೇವರು ಅವರಿಗೆ ಪ್ರೀತಿ ಮಾಡ್ತಾರ. ಅವರಿಗೆ ಪ್ರೀತಿ ಮಾಡಿ ಕಸಿ ಅವರಿಗೆ ಕಾಪಾಡಬೇಕಲ್ತ. ಅದೇ ಕಾರಣ ಎಲ್ಲಿಯಾಗ ಏನಂತಾರ, ಅವಾಗ ಅವ್ರಿಗೆ ಭೇಟಿ ಆಗ, ಅವಾಗ ಅವ್ರಿಗೆ ಭೇಟಿಯಾಗಿ ಕಸಿ ನೀ ಹೇಳೋತ್ರ ಏನ್ ಹೇಳೋತ್ರ ಹೋಗ್ತೀರಿ. ಹೋದ್ರಿ 3ನೇ ವರ್ಷ. ಬಹು ಘೋರವಾಗಿದ್ದರಿಂದ ಅಹಾಬನು ತನ್ನ ಉಗ್ರಾಣಕನಾದ ಒಪ್ಪಂದ ಎಂಬವನನ್ನು ಕರೆ ಕಳುಹಿಸಿದನು. ಇಜಬೇಲಳು ಯೆಹೋವನ ಪ್ರವಾದಿಗಳನ್ನು ಸಂಹರಿಸುತ್ತಿರುವಾಗ ಯೆಹೋವನಲ್ಲಿ ಭಯಭಕ್ತಿ ಒಪ್ಪೆದನು 100 ಮಂದಿ ಪ್ರವಾದಿಗಳನ್ನು ತೆಗೆದುಕೊಂಡು 50 ಮಂದಿಯನ್ನಾಗಿ ಅಡಗಿಸಿಟ್ಟು ಅವರಿಗೆ ಅನ್ನ ಪಾನಗಳನ್ನು ಕೊಟ್ಟು ಸಾಕುತ್ತಿದ್ದನು. ಹಲ್ಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ಎಲಿಯಾಲತನ ಹೋಗಿ ಕಸಿ ಅಡ್ಯಾಗ ಹೋಗಿ ಬೆಚ್ಕೊಂಡನ, ಗವಿದಾಗ ಹಾಗೆ ಮುಚ್ಕೊಂಡನ. ದೇವ್ರೆ ನಿನ್ನ ಮಾನ ಕಾಪಾಡಕ, ನಿನಗೆ ಮಹಿಮೆ ಪಡಿಸ್ಲಕ್ಕ ಎಲ್ಲ ಸತ್ತ ನಾವೊಬ್ಬನೇ ಉಳಿದಿದ್ದೆ. ದೇವ್ರಿ ಹೇಳ್ತಾನ ಕರೆಕ್ಟ್ಗೆ ದೇವ್ರು ಇಲ್ಲಿ ಮಾತ್ರ ಒಬ್ಬ ಸೇವಕಗ ಅದ್ಭುತವಾಗಿ ಏನಂತಾರೆ ಇಟ್ಟು ಕಸಿ ಏನು ಮಾಡ್ತಾರ, ಯಾರ ರಾಜ್ಯದ ಬಳಿ ಕೆಲಸ ಮಾಡ್ತಾನೋ, ಯಾರ ರಾಣಿ ಬಳಿ ಕೆಲಸ ಮಾಡ್ತಾನೋ ಅವ್ರ ಸಂಖ್ಯೆ ಉಳಿದ ಕಸಿ ಅಂದ್ರ ಸುಮಾರು 100 ಮಂದಿ ಸೇವಕರಿಗೆ ಏನಂದ್ರ ಅಡಿಗಿಸಿಟ್ಟು ಅವ್ರಿಗೆ ಅನ್ನಪನ್ನ ಹಾಕಿ ಅವ್ರಿಗೆ ಅಂದ್ರ ಬದುಕಿಸುತ್ತಾನೆ. ಯಾಕೆ ಗೊತ್ತಾ? ಮುಂದೆ ಬರತಂತ ದಿನಾಗ ನಮಗೆ ಸೇವಕರ ಅವಸರದ. ಪರಲೋಕದಲ್ಲಿ ಏನು ಜರುಗ್ತದ, ಭೂಲೋಕದಲ್ಲಿ ಏನು ಜರುಗ್ತದ ಅದೆಲ್ಲ ಯಾರಿಗೆ ಗೊತ್ತಿರ್ತದೆ ಗೊತ್ತಾ? ಯಾರಿಗೆ ಜೋಯಿಷರಿಗೂ ಅವರಿಗೂ ಇಲ್ಲ, ಜ್ಞಾನವಂತರಿಗಲ್ಲ, ದೇವರು ಸೇವಕರಿಗೆ ಗೊತ್ತಿರ್ತದೆ. ಯಾಕಂದ್ರೆ ದೇವರು ಸೇವಕರಿಗೆ ಮಾತಾಡ್ತಾರ, ಏನು ಮಾತಾಡಲ್ಲ. ದೇವರು ಮಾತಾಡಿನಾಗ ಸೇವಕರಿಗೆ ಅದ್ಭುತವಾದ ರಹಸ್ಯಗಳೇನಂತಂದ್ರ ಗೊತ್ತಾಗ್ತವ. ಆ ರಹಸ್ಯದಲ್ಲಿ ನಿಜವಾಗ್ಲೂ ನಾವು ನೋಡ್ಬೇಕಾದ್ರ ಈ ರೀತಿಯಾಗಿ ಕಾರ್ಯ ಜರುಗಿಸ್ಲಕ್ಕ ದೇವರು ಸಿದ್ಧವಾಗಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗಾದ್ರ ಅಹಾಬನೇ ಬಂದ ಕಸಿ ಎಲ್ಲಿಯಾಗ ಭೇಟಿಯಾಗ್ಯಾನ. ಆ ಭೇಟಿಯಾಗಿನಾಗ ಅವನ ಪರಿಸ್ಥಿತಿ ಹಂಗದ ಗೊತ್ತಾ? ಮೊಳಕಾಲ ಮೇಲೆ ಬಂದಿರ್ಬೋದು. ಗುರುಗಳೇ ನೀವು ಹೇಳಿರಿ, ನೀವು ಹೇಳಿನಪ್ಲೇ ಆಗಲ್ಲ. ಮಳೆ ಬಿ ಬಿದ್ದಿಲ್ಲ, ಮಂಜು ಬಿ ಬಿದ್ದಿಲ್ಲ, ನಾವೆಲ್ಲರೂ ಸಾಯ್ಲತ್ತಿದ್ದೆವು, ಜನರು ಸಾಯ್ಲತ್ತವ, ದನ ಕರುಗಳೆಲ್ಲ ಸಾಯ್ಲತ್ತವ. ದಯ ಮಾಡಿ ಗುರುಗಳೇ ಅಂತ ನಿನಗ ಹಸ್ದಿನ ಮನುಷ್ಯಗ ನೀಡ್ಸಿನ ಮನುಷ್ಯಗ ಏನ್ ಹೇಳ್ಯಾರ ಗೊತ್ತಾ? ಅವ್ರ ಮೇಲೆ ಹೋಗಿ ನೀವು ಊಟ ಅದು ಮಾಡ್ಕೊಡಿ, ಜನ ವಿಶ್ರಾಂತಿ ತಗೋರಿ ಅಂತ ಹೇಳಿ ಅವ್ರಿಗೆ ಊಟ ಮಾಡ್ಸಕ್ಕೆ ಅಂದ್ರೆ ಕಳ್ಕೊಟ್ಟಾರ. ಈ ತೇನೆ ಮಾಡ್ಯಾರ ಗೊತ್ತಾ?
ಮೊಳಕಾಲೂರು ದೇವರಿಗೆ ಪ್ರಾರ್ಥನಾ ಮಾಡ್ತಾರ, ದೇವರೇ ನೀ ಕಾರ್ಯ ಜರುಗಿಸು. ಆ ಹಬ್ಬ ನನ್ನ ಸನ್ನಿಧಿಯಲ್ಲಿ ನೀ ಕಳ್ಕೊಟ್ಟಿದ್ಯಲ್ಲ, ಈಗ ನಿನ್ನ ಮಹಿಮೆ ಹೊಂದ್ಕೋ, ನೀ ಕಾರ್ಯ ಮಾಡು, ಈಗ ನೀ ಮಳೆ ಸುರಿಸಪ್ಪ ಅಂತೇಳಿ ಮೊಳಕಾಲೂರಿಗೆ ಪ್ರಾರ್ಥನಾ ಮಾಡುವಾಗ ಅದ್ಭುತವಾದ ರೀತಿಯಲ್ಲಿ ಏನ್ ಮಾಡಿದಂತ ಪ್ರಾರ್ಥನಾ ಮಾಡಬೇಕು, ಹೇ ಬಾರು ಅಂತ ಕರಿಬೇಕು. ಮಾಡಾಗ್ಯದ ಇಲ್ಲ, ಮತ್ತ ಹೋಗ್ಬೇಕು, ಮತ್ತ ಮೊಳಕಾಲೂರು ಬೇಕು, ಮತ್ತ ದೇವರಿಗೆ ಪ್ರಾರ್ಥನಾ ಮಾಡಬೇಕು, ಮತ್ತ ಕರಿಬೇಕು. ಮಳೆ ಮಾಡಾಗ್ಯದ, ಮತ್ತ ಹೋಗ್ಬೇಕು, ಮೊಳಕಾಲೂರು ಬೇಕು, ಪ್ರಾರ್ಥನಾ ಮಾಡಬೇಕು, ಮತ್ತ ಕರಿಬೇಕು. ಮಳೆ ಮಾಡಾಗ್ಯದ. ನಮಗೆ ಹಿಂಗೆ ಪ್ರಾರ್ಥನಾ ಮಾಡ್ಬೇಕಂದ್ರೆ ನಾವು ಇಸ್ಕೊಳ್ತೇವೆ, ಹೆಸ್ಕೊಳ್ತೇವೆ. ಹೋಗಿ ನಾವು ಸಿಗದ ಸತ್ತಿನ ದೇವರಿಗೆ ನಮ್ಗಿದ್ದು ನಮ್ಮ ದೇವ್ರು ನಮ್ ಕೆಳಗೆ ಹೊಂಟಾರ. ಅದಕ್ಕೆ ಮಂದಿ ಹಂಗೆ ಮಾಡತ್ತವ, ನಾವೇ ಹಂಗೆ ಮಾಡಿದ್ರ ಚಂದ ಇರ್ತಾವ ಅಂತೇಳಿ ಸುಳ್ಳು ನಾವೇನು ಮಾಡ್ತೇವೆ ಅಂದ್ರ ನಾವು ಆ ಕಡೆ ತಿರುಗಿತು, ಈ ಕಡೆ ಇದ್ದನವರು ಒಮ್ಮೆಗೆ ಆ ಕಡೆ ತಿರುಗಿತು. ಭಯಂಕರವಾದ ಸಮಸ್ಯೆ ನಮ್ಗೆ ಇತ್ತು. ಎಲ್ಲಿ ಹಂಗೆ ಮಾಡಿಲ್ಲ ಗೊತ್ತಾ, ಏನು ಮಾಡಿನ ಗೊತ್ತಾ, ಪ್ರಾರ್ಥನೆ ಮಾಡ್ತಾನೆ, ಪ್ರಾರ್ಥನದ ಮೇಲೆ ಪ್ರಾರ್ಥನಾ, ಪ್ರಾರ್ಥನದ ಮೇಲೆ ಪ್ರಾರ್ಥನಾ ಮಾಡ್ತಾನೆ ಹಣ, ಮಾಡ್ತಾನೆ ಹಣ. 7 ಸಲ ಪ್ರಾರ್ಥನಾ ಮಾಡಿನಾಗ ಅವ್ರ ಕೈ ಕೆಳಗೆ ಇದ್ದಿರ್ತಕ್ಕಂಥ ವ್ಯಕ್ತಿ ಓಡಿಕೋತ ಬಂದು, ಗುರುಗಳೇ ಗುರುಗಳೇ, ನಾನು ನೋಡಿದೆ ಏನ್ ನೋಡಿದೋ, ಜಯರಾಮನ್ ಕಡೆ ಅಂಗೈ ಇಟ್ಟು ಮಳೆ ಮಾಡಾಗ್ಯದ. ನೋಡಿ ಮಳೆ ಮಾಡಾಗ್ಯದ, ನಂಗೆ ಮಳೆ ವಾಸನೆ ಹೊಂದಲ್ಲ. ಆ ಕಡೆ ಏನಾಗ್ಯದ ಅಂತ ಜಯರಾಮನ್ ಕಡೆ ಅಂಗೈ ಒಟ್ಟು ಮಳೆ ಮಾಡಾಗ್ಯದ ಗುರುಗಳೇ ಅಂತಂದ್ರ, ನೀವು ಹೇಳ್ತಾರ ಮಳೆವ ನೀರು ಮಾಡಿಲ್ಲೋ, ನಂಗೆ ಮಳೆ ವಾಸನೆ ಹೊಂಟದ, ನೀರು ವಾಸನೆ ಹೊಂಟದು. ಅವ್ರು ಹೇಳೋರಿ ಅವರಿಗೆಲ್ಲ ಜಲ್ದಿ ಹೋಗೋಣ. ಅವ್ರ ಮೀಸಲಾಗಲ್ಲ, ಅವರಿಗೆ ಕಳಿಸ್ಕೊಡಕ್ಕೆ ಎಷ್ಟು ಇಷ್ಟಪಟ್ಟನು ಗೊತ್ತಾ, ಜಲ್ದಿ ಹೋಗ್ರಿ, ಇಲ್ಲಂದ್ರೆ ನಿಮ್ಗ ಹಾದ್ಯಾಗ ಬರೆಯದ, ನಿಮ್ಗೆ ಹಾಕ್ಲಕ್ಕಾಗಲ್ಲ, ಜಲ್ದಿ ಹೋಗ್ರಿ ಅಂದ. ಅವ್ರಿಗೆ ಓಡ್ಲಕ್ಕಾಗೋದ್ರ, ಅವ್ರ ರಥಗಳಿಗೆ, ಅವ್ರ ಕುದುರೆಗಳಿಗೆ, ಅವ್ರ ಮನುಷ್ಯರಿಗೆ ಓಡ್ಲಕ್ಕಾಗಲ್ಲೋದ್ರ ಈ ಎಲಿಯ ಗುಮ್ಮಿ ಟೊಂಗಕ್ಕೆ ಕಟ್ಟಿ ಓಡ್ಕೊತ ಅವ್ರಿಗೆ ಧೈರ್ಯ ಕೊಟ್ಟಣ. ಓಡ್ರೋ, ನನಗೆ ಬೆನ್ನ ಹತ್ತಿರೋ, ಓಡ್ರೋ, ನನಗೆ ಬೆನ್ನ ಹತ್ತಿರೋ ಅಂತ ಕಳ್ಸಂದ್ರ ಏಟು ಸೋತ್ ಹೋದ್ರು ಬಿ ಕುದುರೆಗಳು ಸೋಲಲು ಕೊನದ್ರ ಸೋತಾವ. ಕುದುರೆಗೂ ಓಡಿಸ, ಸೈನ್ಯಗಳಿಗೂ ಓಡಿಸ, ನನಗೆ ಬೆನ್ನ ಹತ್ತಿರ ನೋಡ್ರಿ ನಿಮ್ಮಲ್ಲಿ ತಮ್ಮಿದ್ರ ಅದ. ಓಡ್ಯಾವ ಕರಿಗೆ ಎಲಿಯ ಸಿಕ್ಕಿಲ್ಲ, ಸಟ್ನೆ ಹೋಗ್ರಿ ಅಂದನ. ಅವ್ರ ಹಾಕ್ತಿರ್ಗಿ ಬರೀ ತುಂಬಿ ಬಂದದ ಅಂತಂದ್ರ, ಆ ಹಬ್ಬ ಆಗಲಿ ಯಜಬೇಲ್ ಆಗಲಿ ದೇವರಿಗೆ ಸುದ್ದಿ ಮಾಡಬೇಕಾಗಿತ್ತು, ಮಾಡ್ಯಾರ ಏನಿಲ್ಲ ಗೊತ್ತಿಲ್ಲ. ಹಲ್ಲೆಲೂಯ ಹಲ್ಲೆಲೂಯ, ಮಾಡ್ಬೇಕಾಗಿತ್ತಾ ಇಲ್ಲ. ಒಬ್ಬ ಪರವಾದಿ ಹೇಳಿನ ಮಾತು ಖರೆ ಆಗಿದೆ ಅಂದ್ರ ಅವ್ರ ದೇವರೇ ನಿಜವಾದ ದೇವರು ಅಂತ ಹೇಳ್ಕಂದ್ರ ಅವ್ರು ಬಿ ಆರಾಧನಾ ಮಾಡ್ಬೇಕಾಗಿತ್ತು. ಕರಡಿಕೆ ಮಾಡ್ಯಾರ ಏನಿಲ್ಲ ಗೊತ್ತಿಲ್ಲ. ಕರಡಿಕೆ ಒಂದು ವಿಷಯ ಮಾತ್ರ ನಾ ಹೇಳ್ತೇನೆ, ಒಂದು ವಿಷಯ ಮಾತ್ರ ನಾ ಹೇಳ್ತೇನೆ. ಆ ಏನು ವಿಷಯ ಅಂತಂದ್ರ, ಅದು ಆಗಿನ ಮೇಲ ಆಹಾಬ್ ಮಾತ್ರ ಯಾವುದೊಂದು ಘಟನೆದಾಗ ಸತ್ತು ಹೋಗ್ಯಾನ. ಯಜ್ಬೇಲ್ ಮಾತ್ರ ಭಾರಿ ಅಳ. ಆ ಯಜ್ಬಾಲ್ಗ ಈ ಎಲಿಯ ಪರವಾದಿ ಒಂದು ವಾಣಿ ಮಾಡ್ಯಾರ. ಏನ್ ಮಾಡ್ಯಾರ ಗೊತ್ತಾ, ಯಜ್ಬೇಲೇ ನೀ ಸಾಯ್ತಿ, ನಿನ್ನ ಮಾಂಸ ನಿನ್ನ ರಕ್ತ ನಾಯಿ ಪಾಲಾಯ್ತಲ್ಲ. ಯಾಕಂದ್ರೆ ಬಾಳ ನೀಚಿದ್ದೆ ಅಂತ ಕೃಷ್ಣ ಶಪಿಶನಾಗ ನಿಜವಾಗ್ಲಾಕಿ ಏನೋ ಮಾಡ್ಬೇಕಂತ ಕರೆ ಏನಾಗಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಆ ಹಬ್ಬನ ಬಳಿ ಇರ್ತಕ್ಕಂಥ ಒಪ್ಪೆದ್ದನ ಅಂತ ಒಬ್ಬ ಒಳ್ಳೆ ಭಕ್ತ ಆ ದೇಶಕ್ಕೆ ರಾಜ್ಯ ಆಗ್ಯಾನ. ಆ ರಾಜ್ಯ ಆಗಿದ ಮೇಲೆ ಅವರಿಗೆ ಯಜ್ಬೇಲ್ ಬಗ್ಗದ ಎಲ್ಲ ಖೂನಾಯ್ತು. ಆಕೆಗೆ ಕೊಲ್ಲಬೇಕಂತ ಕೃಷ್ಣದಲ್ಲಿ ವಿಚಾರ ಮಾಡ್ಯಾನ. ಅಲ್ಲಿರ್ತಕ್ಕಂಥ ಜನರು ಅದಕ್ಕೆ ಸಹಕಾರಿ ಆಯ್ತಾರ ಇಲ್ಲ ಗೊತ್ತಿಲ್ಲ. ಕರೆಕ್ಟ್ಗೆ ಆ ವ್ಯಕ್ತಿಗೆ ಆ ರಾಜ್ಯಕ್ಕೆ ನಾ ಏನ್ ಮಾಡ್ಬೇಕೀಗ, ಅವನಿಗೆ ಮರಳು ಮಾಡ್ಬೇಕು, ಅವನಿಗೆ ನನ್ನ ಹೆಂಡ್ರ ತಗೋಬೇಕು ಅಂತ ಏನ್ ಮಾಡ್ಯಾಳ ಗೊತ್ತಾ, ನನಗೆ ತಾನು ಏನು ಅಲಂಕಾರ ಮಾಡ್ಕೊಂಡಾಳ ಅಂದ್ರ ಫುಲ್ ಮೇಕಪ್ ಮಾಡ್ಕೊಂಡಾಳ. ಆಕೆನ ಕೂದಲಿಗೆ ಸರಿಯಾಗಿ ಮಾಡ್ಕೊಂಡಾಳ, ಒಂದು ಸೌಂದರ್ಯವಾಗಿ ಕಾಣತ್ತಳ. ಅವಾಗ ಅವ ಹೊಂಟುಲ ಸಿಳಿಕಾಗಿ ನೋಡ್ಯಾಳ. ನಾನು ನೋಡಿ ಕಸಿಯವ
ಗುಲಾಮ್ ಆಗ್ಬೇಕವ. ನನಗೆ ಹಿಂಗೆ ಮಾಡ್ತಾನ, ನನಗೆ ಹುಡ್ತಿ ಅಂತಾನವ. ಅವನಿಗೆ ನಾ ಕೊಲೆ ಆಗ್ತದೆ ಅಂತ ಕೇಳ್ಸಂದ್ರ ಆಕೆ ಅಂಡದಾಗ ತುಕಲಕ್ಕೆ ನೋಡ್ಯಾಳ. ಕರಡಿಗೆ ಅವ ಕುದುರೆ ಮೇಲೆ ಬಂದು ಕಳಿಸಿ ಆಕೆನ ಮನೆ ಬಲ್ಲಿ ಎದ್ದು ಕಳಿಸಿ ಏನಂದ ನನಗೆ ಗೊತ್ತಾ, ಅಲ್ಲಿ ನನ್ನ ಪಕ್ಷದಲ್ಲಿ ಯಾರ ಇದ್ರಿ ಅಂತ ಕೇಳ. ಎಲ್ಲಿ? ಯಜಮಾನನ ಪಕ್ಕದಲ್ಲಿ ಯಾರ ನನ್ನ ಪಕ್ಷದಲ್ಲಿ ಇದ್ದೀರಿ ಅಂತಂದ. ಅಂದ್ರ ನನ್ನ ಕಡೆಗೆ ನೀವು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಆಕೆನ ಬಾಜಿಗೆ ಯಾರ ಇದ್ದೀರಿ ಅಂತಂದ್ರ ಇದ್ದಿದ್ದೇವು ಗುರುಗಳೇ ಅಂದ. ಇದ್ದಿನ ಹಂಗಾದ್ರ ಆಕೆ ಎತ್ತಿ ಕೆಳಗೆ ಬಿಸಾಡ್ರಿ ಅಂತಂದ್ರ. ಯಮನಾದ್ರ ಆಕೆ ಎತ್ತಿ ಕಸಿ ಕೆಳಗೆ ಬಿಸಾಡ್ಯಾರು. ಭಯಂಕರವಾಗಿರ್ತಕ್ಕಂಥ ಸಾವು ಸತ್ತಾರ. ಆ ಸಾವು ಸತ್ತಿನಾಗ ಬೆಳಗನದಾಗ ನಾಯಿಗಳೆಲ್ಲ ಬಂದು ಕಸಿ ರಕ್ತ ನೆಚ್ಚವ. ಆಕೆನ ಮಾಂಸ ಎಲ್ಲ ತಿಂದವ. ಆಕೆನ ಪಾರ್ಶ್ವದಾಗ ಏನೇನು ಪಾರ್ಶ್ವದ ನಿಮಗೆ ಗೊತ್ತಾ? ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಖರೆ ಬೈಬಲ್ದಾಗೆಲ್ಲ ಆಕೆನ ಕೋಪಡಿ, ಆಕೆನ ತೆಲಿ, ಆಕೆನ ಕೈಗಳು, ಆಕೆನ ಕಾಲುಗಳು ಅವು ಮಾತ್ರ ಬಚಾಸವಲ್ಲ. ಅದಕ್ಕೆ ಬಿಟ್ಟು ಏನು ಬಚಾಸಿಲ್ಲ. ಯಾಕೆ ಗೊತ್ತಾ? ನಿನ್ನ ಕೈದಾಗ ಪಾಪ ಅದ ತೊಳಕು ಅಂದ. ನಿನ್ನ ಬುದ್ಧಿ ನಿನ್ನ ಸ್ವಾಧೀನದಾಗಿಲ್ಲ, ನೀ ಬುದ್ಧಿ ಕಲುಕು ಅಂದ. ನಿನ್ನ ಕಾಲಿನಿಂದ ನೀ ಪಾಪ ಮಾಡಿದಿ, ಪಾಪದ ಮಾರ್ಗದಾಗ ಹೋಗಿದಿ, ನಿನ್ನ ಕಾಲು ನೀ ಸರಿ ಮಾಡ್ಕೊಂಡಿಲ್ಲ ಅಂತ ಕೇಶಂದ್ರ ಅವ್ರು ಬಿಟ್ಕೊಟ್ಟು ಕೇಶಂದ್ರ ಅವೇ ಹೋಗಿ ಕೇಶಂದ್ರ ಅವರಿಗೆ ಸಮಾಧಿ ಮಾಡಿ ಈ ಲೋಕದಲ್ಲಿ ದೊಡ್ಡ ಅವಮಾನ ಅಂದ್ಕೊಡಕ್ಕೆ ನರಕದ ಇರ್ತಕ್ಕಂಥ ಸಹೋದರಿಯಾಗ್ಯಾವ. ನಾವು ನೀವು ಒಂದು ವೇಳೆ ಅಂತ ನೀಚ ಆಲೋಚನೆಗಳು, ಅಂತ ಸ್ವಭಾವಗಳು ಒಂದ್ ವೇಳೆ ನಮ್ಮ ಒಳಗಿದ್ದರೂ ಮಾತ್ರ ನಾವು ಅಂತದ್ದು ಮಾಡಬೇಕು. ನಾವು ದಿನ ಪ್ರಾರ್ಥನೆ ಮಾಡೋದು. ಏನಂತ ಕೇಳಿ ಪ್ರಾರ್ಥನೆ ಮಾಡಿದ್ರೆ ಗೊತ್ತಾ? 32 ಓದಿದವಲ್ಲ, 38 ಕೀರ್ತನೆ ಭಾಗದಾಗ ಓದಿದವಲ್ಲ, ಏನನ್ನೋದು ವಾಕ್ಯ, ಏನನ್ನೋದು ವಾಕ್ಯ? ನಮ್ಮ ಪಾಪಗಳು ನಾವು ಒಪ್ಕೋಬೇಕು ಅನ್ನೋದು, ನಮ್ಮ ಪಾಪ ನಾವು ತೊಳ್ಕೋಬೇಕು ಅನ್ನೋದು. ನಾವು ಪಾಪ ಮಾಡಿದೇವು ದೇವರೇ ಇರುತ್ತದ. ಇವತ್ತು ದಾವಿದ ರಾಜನ ಅಪ್ಪಲೇ ನಾವಾಗ್ಲಿ ನೀವಾಗ್ಲಿ ಒಂದ್ ವೇಳೆ ಕೀರ್ತನೆ ಭಾಗದಲ್ಲಿ 32ನೇ ಅಧ್ಯಾಯದಾಗಿಂದು ಸುಮಾರು ಕೊನೆ ವರ್ಷದ ತನಕ ನಾವು ಓದಿನಂಗಾದ್ರ ನಮಗೆ ಬಲ ಪಡಿಸ್ತಕ್ಕಂಥ ವಾಕ್ಯ ಆಗಿದೆ, ನಮಗೆ ಧೈರ್ಯ ಕೊಡ್ತಕ್ಕಂಥ ವಾಕ್ಯ ಆಗಿದೆ, ನಮ್ಮೆಲ್ಲರಿಗೆ ಕಾಪಾಡ್ತಕ್ಕಂಥ ವಾಕ್ಯ ಆಗಿದೆ, ರಕ್ಷಣೆ ಮಾಡ್ತಕ್ಕಂಥ ವಾಕ್ಯ ಆಗಿದೆ. ಈ ವಾಕ್ಯ ನಾವೆಲ್ಲರೂ ಹಿಡ್ಕೊಂಡು ನಾವು ನಡೆಯಿರಿ. ಈ ವಾಕ್ಯನ ನಮ್ಮೆಲ್ಲರಿಗೆ ನಡೆಸ್ಕೊಡ್ತದ. ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ಸಹಾಯ ಮಾಡಿ ಬಲಪಡಿಸಲಿ. ನಾವೆಲ್ಲರೂ ತಲೆಯನ್ನು ಭಾಗಿಸಲಿ, ಕಣ್ಮುಚ್ಚಲಿ, ಪ್ರಾರ್ಥನಾ ಮಾಡ್ಕೊಂಡು ನಾವು ಹೋಗ್ತಾರೆ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ ನಿಮಗೆ ವಂದನೆಗಳು ತಂದೆ. ಅಯ್ಯ ಇವ ಪ್ರಭಾ ನಮಗ ಅಯ್ಯ ನಮ್ಮ ಮಧ್ಯದಾಗ ನೀವಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮೆಲ್ಲರಿಗೂ ನೀವು ಮಾತಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ನಮಗೆ ಈ ವಾಕ್ಯಗಳು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಈ ವಾಕ್ಯದ ಪ್ರಕಾರವಾಗಿ ನಡ್ಕೊಂಡು ಹೋಗಿ ನಿಮ್ಮ ಮಗ ನಿಮ್ಮ ಮಗಳಾಗಿ ಜೀವಿಸಬೇಕು. ನಮಗೂ ನಮ್ಮ ಕುಟುಂಬಕ್ಕೂ ನಮ್ಮ ಸಭೆಗೂ ದೇಶದಲ್ಲಿರ್ತಕ್ಕಂಥ ಅನೇಕ ಜನರಿಗೂ ಪ್ರಭಾ ನೀವೇ ಆಶೀರ್ವಾದ ಮಾಡ್ತಿರೋದು ಯೇಸುವಿನ ನಾಮದಲ್ಲಿ ಬೇಡ್ತೀವಿ ಸ್ವಾಮಿ. ಆಮೆನ್ ಆಮೆನ್. ಹಲ್ಲೆಲೂಯಾ. ಸ್ತೋತ್ರವಾಗಲಿ.